ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ವತಿಯಿಂದ ಪ್ರಕಟಿಸಲಾದ ಜ್ಞಾನಚಂದನ ಮತ್ತು ಜ್ಞಾನನಂದನ ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮ ಮತ್ತು ಅಂಚೆ ಕುಂಚ ಸ್ಪರ್ಧೆ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಮೃತವರ್ಷಿಣಿ ಸಭಾಂಗಣದಲ್ಲಿ ದಿನಾಂಕ 1 ಆಗಸ್ಟ್ 2026ರಂದು ಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಹಾಗೂ ಅಂಕಣ ಬರಹಗಾರ್ತಿ ದೀಪಾ ಹಿರೇಗುತ್ತಿ ಅವರಿಂದ ಜ್ಞಾನಚಂದನ ಮತ್ತು ಜ್ಞಾನನಂದನ ಕೃತಿಗಳ ಲೋಕಾರ್ಪಣೆ ನೆರವೇರಿತು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡುತ್ತಾ ಶಿಕ್ಷಕರು, ರಕ್ಷಕರು ಮತ್ತು ಮಕ್ಕಳ ಸಂಘಟಿತ ಪ್ರಯತ್ನದಿಂದ ಓದುವ ಹವ್ಯಾಸ ಬೆಳೆಸಿಕೊಳ್ಳಬಹುದು ಎಂದು ಕರೆ ನೀಡಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ನಾಯಕ, ನಟ, ಗಾಯಕ ಅಭಿಜಿತ್ ಅಂಚೆ ಕುಂಚ ವಿಜೇತರಿಗೆ ಪುರಸ್ಕಾರ ನೀಡಿ ಮಾತನಾಡಿದರು. ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ಡಿ ಹರ್ಷೇಂದ್ರ ಕುಮಾರ್, ಬೆಂಗಳೂರಿನ ಕ್ಷೇಮವನ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಶ್ರದ್ಧಾ ಅಮಿತ್, ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿಗಳಾದ ಜಗನ್ನಾಥ್, ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ರಾಜಶ್ರೀ ಉಪಸ್ಥಿತರಿದ್ದರು. ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾದ ಡಾಕ್ಟರ್ ಶಶಿಕಾಂತ್ ಜೈನ್ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು. ಶಿಕ್ಷಕ ಶೇಖರ ಕಡ್ತಲ ಧನ್ಯವಾದವಿತ್ತರು. ಪುದುವೆಟ್ಟು ಶಾಲಾ ಶಿಕ್ಷಕ ನಿಶಾಂತ್ ಕಾರ್ಯಕ್ರಮ ನಿರ್ವಹಿಸಿದರು. ಓಂ ಸ್ವಸ್ತಿ. ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ ವತಿಯಿಂದ ಪ್ರಕಟಿಸಲಾದ ಜ್ಞಾನಚಂದನ ಮತ್ತು ಜ್ಞಾನನಂದನ ಕೃತಿಗಳನ್ನು ಲೋಕಾರ್ಪಣೆ, ಅಂಚೆ ಕುಂಚ ಸ್ಪರ್ಧೆ ವಿಜೇತರಿಗೆ ಪುರಸ್ಕಾರ ಸಮಾರಂಭ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಆಗಸ್ಟ್ 1ರಂದು ಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಹಾಗೂ ಅಂಕಣ ಬರಹಗಾರ್ತಿ ದೀಪಾ ಹಿರೇಗುತ್ತಿ ಅವರಿಂದ ಧರ್ಮಸ್ಥಳದಲ್ಲಿ ಜ್ಞಾನಚಂದನ ಮತ್ತು ಜ್ಞಾನನಂದನ ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುತ್ತಾ ಅಹಂ ಮತ್ತು ಕೀಳರಿಮೆ ತೊರೆದು ಇತರರಲ್ಲಿರುವ ಒಳ್ಳೆಯ ಗುಣಗಳನ್ನು ಗುರುತಿಸಿ ಗೌರವಿಸಬೇಕು. ಸಣ್ಣ ಸಣ್ಣ ಸತ್ಕಾರ್ಯಗಳನ್ನು ಮಾಡಿದರೂ ಸಾರ್ಥಕ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಕೊಪ್ಪ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಹಾಗೂ ಅಂಕಣ ಬರಹಗಾರ್ತಿ ದೀಪಾ ಹಿರೇಗುತ್ತಿ ಹೇಳಿದರು. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವುದು ಭಾರತದ ಸೌಂದರ್ಯ ಆಗಿದೆ. ಬದುಕಿನಲ್ಲಿ ಬರುವ ನೋವು, ಸಂಕಟ, ದುಃಖ, ದುಮ್ಮಾನಗಳು ಹಾಗೂ ದೈಹಿಕ ಮತ್ತು ಮಾನಸಿಕ ಆಘಾತಗಳನ್ನು ಸಾಧನೆಗೆ ಕಚ್ಚಾ ವಸ್ತುಗಳನ್ನಾಗಿ ಬಳಸಿ ಉನ್ನತ ಸೇವೆ ಸಾಧನೆ ಮಾಡಬಹುದು. ಪುಸ್ತಕ ಓದುವುದರಿಂದ ನಮ್ಮ ಕಲ್ಪನೆಯ ಪರಿಧಿ ವಿಸ್ತಾರವಾಗುತ್ತದೆ, ಚಿಂತನ ಮಂಥನ ಬೆಳೆಯುತ್ತದೆ. ಪ್ರತಿಯೊಬ್ಬರಲ್ಲಿಯೂ ಸುಪ್ತ ಪ್ರತಿಭೆ, ಬುದ್ಧಿವಂತಿಕೆ, ಕೌಶಲ ಇರುತ್ತದೆ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಶಿಕ್ಷಕರು, ರಕ್ಷಕರು ಮತ್ತು ಮಕ್ಕಳ ಸಂಘಟಿತ ಪ್ರಯತ್ನದಿಂದ ಎಲ್ಲರೂ ಓದುವ ಹವ್ಯಾಸ ಬೆಳೆಸಿಕೊಳ್ಳಬಹುದು. ಆದರೆ ಇಂದು ಕಂಪ್ಯೂಟರ್, ಮೊಬೈಲ್ ಫೋನ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಮೋಹದ ಜಾಲದ ಪ್ರಭಾವದಿಂದ ಎಲ್ಲರೂ ಭಾವನಾ ರಹಿತರಾಗಿ ಮಾನವೀಯತೆ ಕಳೆದುಕೊಂಡು ಯಂತ್ರ ಮಾನವರಾಗುತ್ತಿರುವುದು ಖೇದಕರವಾಗಿದೆ ಎಂದರು. ನೈತಿಕ ಮೌಲ್ಯಗಳನ್ನು ಉದ್ದೀಪನಗೊಳಿಸುವ ಲಕ್ಷಾಂತರ ಪುಸ್ತಕಗಳನ್ನು ಪ್ರತಿ ವರ್ಷ ಪ್ರಕಟಿಸಿ ಶಾಲೆಗಳಲ್ಲಿ ವಿತರಿಸಿ ವಿದ್ಯಾರ್ಥಿಗಳಲ್ಲಿ ಓದುವ ಹವ್ಯಾಸ ಬೆಳೆಸುವ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಸೇವೆ ಶ್ಲಾಘನೀಯವಾಗಿದೆ ಎಂದು ಹೇಳಿ ಅಭಿನಂದಿಸಿದರು. ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ, ನಾಯಕ, ನಟ, ಗಾಯಕ ಅಭಿಜಿತ್ ಅಂಚೆ ಕುಂಚ ವಿಜೇತರಿಗೆ ಪುರಸ್ಕಾರ ನೀಡಿ ಮಾತನಾಡುತ್ತಾ ಪುಸ್ತಕಗಳನ್ನು ಓದಿ ವಿದ್ಯೆ ಮತ್ತು ಬುದ್ಧಿಯನ್ನು ಬೆಳೆಸಿಕೊಂಡಾಗ ನಾವು ವಿವೇಕವುಳ್ಳ ಆದರ್ಶ ವ್ಯಕ್ತಿಗಳಾಗಿ ಉತ್ತಮ ಸಾಧನೆ ಮಾಡಬಹುದು. ಜಗತ್ತಿನಲ್ಲಿ ಒಳ್ಳೆಯದು, ಕೆಟ್ಟದು ಎರಡೂ ಇರುತ್ತವೆ. ನಮ್ಮ ಮನಸ್ಸಿನ ನಿಯಂತ್ರಣದೊಂದಿಗೆ ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಕೆಟ್ಟದ್ದನ್ನು ಕಡೆಗಣಿಸಬೇಕು ಎಂದು ಅವರು ಸಲಹೆ ನೀಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡುತ್ತಾ ಶಿಕ್ಷಕರು, ರಕ್ಷಕರು ಮತ್ತು ಮಕ್ಕಳ ಸಂಘಟಿತ ಪ್ರಯತ್ನದಿಂದ ಓದುವ ಹವ್ಯಾಸ ಬೆಳೆಸಿಕೊಳ್ಳಬಹುದು. ಪ್ರತಿಯೊಬ್ಬರಲ್ಲಿಯೂ ಸುಪ್ತ ಪ್ರತಿಭೆ ಇದ್ದು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಶಿಕ್ಷಣದ ಮೂಲಕ ಆದರ್ಶ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಪುಸ್ತಕ ಓದುವ ಹವ್ಯಾಸ, ಚಿತ್ರಕಲೆ, ಪ್ರಕೃತಿ ಪರಿಸರ ವೀಕ್ಷಣೆ ಮೊದಲಾದ ಹವ್ಯಾಸಗಳನ್ನು ಬೆಳೆಸಿಕೊಂಡಾಗ ಉನ್ನತ ಸಾಧನೆ ಮಾಡಬಹುದು ಎಂದು ಹೇಳಿದರು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್, ಬೆಂಗಳೂರಿನ ಕ್ಷೇಮವನ ಸಿಇಒ ಶ್ರೀಮತಿ ಶ್ರದ್ಧಾ ಅಮಿತ್, ಶಾಂತಿವನ ಟ್ರಸ್ಟ್ ಕಾರ್ಯದರ್ಶಿ ಜಗನ್ನಾಥ್,
ಮತ್ತು ಬೆಳ್ತಂಗಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜಶ್ರೀ ಉಪಸ್ಥಿತರಿದ್ದರು. ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕ ಡಾಕ್ಟರ್ ಶಶಿಕಾಂತ್ ಜೈ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು. ಶಿಕ್ಷಕ ಶೇಖರ್ ಕಡ್ತಲ ಧನ್ಯವಾದವಿತ್ತರು. ಪುದುವೆಟ್ಟು ಶಾಲಾ ಶಿಕ್ಷಕ ನಿಶಾಂತ್ ಕಾರ್ಯಕ್ರಮ ನಿರ್ವಹಿಸಿದರು.
ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಪೂಜ್ಯರಾದ ಶ್ರೀ ಹರ್ಷೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ಬೇಡುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಶಿರವಾಗುತ್ತಾ ಯೋಗ ಮತ್ತು ಮೌಲ್ಯ ಶಿಕ್ಷಣ ಆಧುನಿಕ ಯುಗದ ಅಗತ್ಯಗಳಲ್ಲೊಂದು ಎಂದು ಎಲ್ಲ ಶಿಕ್ಷಣ ತಜ್ಞರಿಂದ ಪ್ರತಿಪಾದಿತವಾಗುತ್ತಿದೆ. ಇಂತಹ ಶಿಕ್ಷಣವೊಂದನ್ನು ಬಾಲ್ಯದಲ್ಲಿಯೇ ಶಾಲಾ ಮಕ್ಕಳಿಗೆ ದೊರಕಿಸಿಕೊಡುವ ಒಂದು ಸುಂದರ ಕನಸನ್ನು 1990ರಲ್ಲಿಯೇ ಕಂಡು ಶಾಂತಿವನ ಟ್ರಸ್ಟ್ ಮೂಲಕ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯನ್ನು ಆರಂಭಿಸಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಯೋಜನೆಯನ್ನು ಕಾರ್ಯಗತಗೊಳಿಸಿದ ಕೀರ್ತಿ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸಲ್ಲುವಂಥದ್ದು. ಈ ವರ್ಷ ಈ ಯೋಜನೆ 32ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಈ ಯೋಜನೆಯಡಿ ಪ್ರತಿ ವರ್ಷ ರಾಜ್ಯ ಮಟ್ಟದ ಅಂಚೆಕುಂಚ ಚಿತ್ರಕಲಾ ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ವಿಶೇಷವಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಲು ಪ್ರಾಥಮಿಕ, ಪ್ರೌಢ, ಕಾಲೇಜು ವಿಭಾಗಗಳಿಗೆ ಈ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಲಾಗುತ್ತಿದೆ. ಈ ಯೋಜನೆಯ ಮತ್ತೊಂದು ಬಹುಮುಖ್ಯ ಚಟುವಟಿಕೆ ಎಂದರೆ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಪ್ರಕಟಣೆ. ಪ್ರತಿ ವರ್ಷ ವಿವಿಧ ಲೇಖಕರಿಂದ ನೈತಿಕ ಮೌಲ್ಯಾಧಾರಿತ ಬರಹಗಳನ್ನು ಬರೆಸಿ ಲೇಖನಗಳನ್ನು ಸಂಗ್ರಹಿಸಿ ಶಾಂತಿವನ ಟ್ರಸ್ಟ್ ಮೂಲಕ ಪ್ರಕಟಿಸಿ ಶಾಲೆಗಳಿಗೆ ಸಂಪರ್ಕಿಸಿ ವಿದ್ಯಾರ್ಥಿಗಳಿಗೆ ವಿತರಿಸಿ ಶಾಲಾ ಹಂತ, ತಾಲೂಕು ಹಂತ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪುಸ್ತಕಗಳನ್ನು ಆಧರಿಸಿ ಭಾಷಣ, ಪ್ರಬಂಧ, ಕಂಠಪಾಠ, ಚಿತ್ರಕಲಾ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಆ ವಿದ್ಯಾರ್ಥಿಗಳಿಗೆ ಸುಂದರವಾದಂತಹ ಪ್ರಮಾಣ ಪತ್ರವನ್ನು ನೀಡುವುದರ ಜೊತೆಗೆ ವಿಜೇತರನ್ನು ವಿಶೇಷ ಸಮಾರಂಭಗಳಲ್ಲಿ ಬಹುಮಾನಿಸುವ ಮೂಲಕ ಅವರುಗಳನ್ನು ಪ್ರೋತ್ಸಾಹಿಸುತ್ತಾ ಬರಲಾಗುತ್ತಿದೆ. ಆಧುನಿಕತೆಯ ಪ್ರವಾಹದಲ್ಲಿ ಪಾರಂಪರಿಕ ಮೌಲ್ಯಗಳು ಕೊಚ್ಚಿ ಹೋಗಬಾರದು ಎನ್ನುವ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ಆಶಯವಾಗಿದೆ. ಈ ಹೊಸ ಚಿಗುರು ಹಳೆ ಬೇರು ಕೂಡಿದರೆ ಮರಸೊಗವು ಎಂಬ ಮಾತಿನಂತೆ ಹಳತಿನಲ್ಲಿರುವ ಒಳ್ಳೆಯ ಅಂಶಗಳನ್ನು ಇಟ್ಟುಕೊಂಡು ಹೊಸತನದ ನೆಲೆಗಳನ್ನು ಕಂಡುಕೊಳ್ಳಬೇಕು ಎನ್ನುವ ಪೂಜ್ಯರ ಮಾತಿನೊಂದಿಗೆ 32ನೇ ವರ್ಷದ ಜ್ಞಾನಚಂದನ ಮತ್ತು ಜ್ಞಾನನಂದನ 2026ನೇ ಸಾಲಿನ ನೈತಿಕ ಮೌಲ್ಯಾಧಾರಿತ ಪುಸ್ತಕಗಳ ಲೋಕಾರ್ಪಣೆ ಹಾಗೂ 23ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭವನ್ನು ಇದೀಗ ಪ್ರಾರಂಭಿಸಲಿದ್ದೇವೆ. SDM ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಕುಮಾರಿ ಪ್ರಾಪ್ತಿ ಮತ್ತು ಬಳಗದವರ ಪ್ರಾರ್ಥನಾ ಗೀತೆಯೊಂದಿಗೆ ಇದೀಗ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿದ್ದೇವೆ. ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಸನಿದಪ ಮಗರೆ ಸ ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿನ್ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೆ ಶ್ರೀ ಮಂಜುನಾಥ ನಿತರ ಗುರು ಮಂಗಲಂ ಮೇ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೆ ಶ್ರೀ ಮಂಜುನಾಥ ನಿತರ ಗುರು ಮಂಗಲಂ ಮೇ ಗುರು ಮಂಗಲಂ ಮೇ ಗುರು ಮಂಗಲಂ ಮೇ ಗುರು ಮಂಗಲಂ ಮೇ. ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣೆಯ ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣೆಯ ಜೀವ ಜೀವದ ನೋವನೀಸೋ ಪರಮಾತ್ಮನ ನೆಲೆ ಕಾಣೆಯ ಪರಹಿತ ಬಯಸೋ ಮನದ ಒಳಗೆ ದೇವರ ಇರುವು ಕಾಣೆಯ ಸ ಸ ಸ ಸ
ಪ್ರೇಮಿಗಳನ್ನು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ಮಾತುಗಳ ಮೂಲಕ ಸ್ವಾಗತಿಸಿಕೊಳ್ಳಲಿದ್ದಾರೆ ಶಾಂತಿವನ ಟ್ರಸ್ಟ್ನ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾದ ಡಾಕ್ಟರ್ ಐ ಶಶಿಕಾಂತ್ ಜೈನ್ರವರು. ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಈ ವರ್ಷದ ಜ್ಞಾನ ಚಂದನ ಮತ್ತು ನಂದನ 2 ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿಕ್ಕಿದೆ. ಈ ಸುಂದರ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲರಿಗೂ ಗೌರವವನ್ನು ಸಲ್ಲಿಸುತ್ತಾ, ಕಳೆದ 31 ಮಾಲಿಕೆಯಲ್ಲಿ 56 ಪುಸ್ತಕಗಳು ಪ್ರಕಟಗೊಂಡು 24,23,000 ಪ್ರತಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ ನಾವು ಸ್ಪರ್ಧೆ ಮಾಡಿದ್ದೇವೆ. ಇದರ ಜೊತೆಗೆ ಅಂಚೆ ಕುಂಚ ಸ್ಪರ್ಧಾ ಕಾರ್ಯಕ್ರಮ, ಕುಂಚ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ವರ್ಷ ಪ್ರಕೃತಿಯ ಸೊಬಗು ಅನ್ನುವಂತಹ ಒಂದು ಥೀಮನ್ನು ಕೊಟ್ಟಿದ್ದೀವಿ. 1980 ಕಲಾವಿದರು ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿವರೆಗೆ 2,60,60,898 ಕುಂಚ ಕಲಾವಿದರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ಪೂಜ್ಯ ಹೆಗಡೆಯವರು 1 ಕೋಟಿ ಹಣವನ್ನು ಯೋಗ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರಜ್ಞಾವಂತ ಸಮಾಜದ ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ಶ್ರಮಿಸಬೇಕಾಗಿ ವಿನಂತಿಸುತ್ತಾ, ಈ ವರ್ಷ ನೈತಿಕ ಮೌಲ್ಯ ಶಿಕ್ಷಣದ ಪುಸ್ತಕಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿಗೆ ವಿಸ್ತರಿಸಿದ್ದೇವೆ. ಇದೀಗ ಈ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಧಾಮ ಶಿಕ್ಷಣ ಸಂಸ್ಥೆಗಳ ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಶಾಂತವನ ಟ್ರಸ್ಟ್ನ ಟ್ರಸ್ಟ್ಗಳಾದಂತಹ ಪೂಜ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಉಪಸ್ಥಿತಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದಾನೆ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಜ್ಞಾನ ಚಂದನ ಹಾಗೂ ಜ್ಞಾನ ನಂದನ ಅನ್ನುವಂತಹ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡುವವರು ಗೌರವಾನ್ವಿತ ಅತಿಥಿ, ಖ್ಯಾತ ಸಾಹಿತಿ, ಕವಿ, ಅಂಕಣಕಾರ್ತಿ ಹಾಗೂ ಶಿಕ್ಷಣ ತಜ್ಞೆ ಶ್ರೀಮತಿ ದೀಪಾ ಹಿರೇಗುತ್ತಿ. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದವರು. ಶ್ರೀಮತಿ ದೀಪಾ ಹಿರೇಗುತ್ತಿ ಅವರು ಪ್ರಸ್ತುತ ಕೊಪ್ಪದ ಸರ್ಕಾರಿ ಪದವಿಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಜ್ಞಾನ ವಿಕಾಸಕ್ಕೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತನ್ನ ವೈಚಾರಿಕ ಬರವಣಿಗೆಯ ಮೂಲಕ ವಿಶಿಷ್ಟ ಸ್ಥಾನವನ್ನು ಗಳಿಸಿದ್ದಾರೆ. ಅವರ ಸಾಹಿತ್ಯ ಸೇವೆಗೆ ಅನೇಕ ಪ್ರತಿಷ್ಠಿತ ಗೌರವಗಳು ಸಂದಿವೆ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಯೂರವರ್ಮ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಗುಡಿಬಂಡೆ ಪೂರ್ಣಿಮಾ ದತ್ತಿ ಪ್ರಶಸ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಶ್ರೀಮತಿ ದೀಪಾ ಹಿರೇಗುತ್ತಿಯವರು ಇಂದಿನ ಯುವ ಜನತೆಗೆ ಸ್ಫೂರ್ತಿಯ ಚೇತನವಾಗಿದ್ದಾರೆ. ವಿಶೇಷವಾಗಿ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಈ ಪುಸ್ತಕಗಳ ಲೋಕಾರ್ಪಣೆಗೆ ಅವರಂತಹ ಸಂವೇದನಶೀಲ ಸಾಹಿತಿಯ ಉಪಸ್ಥಿತಿ ಈ ಕಾರ್ಯಕ್ರಮದ ಅರ್ಥಪೂರ್ಣತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ಇವರು ಕ್ಷೇತ್ರದ ಬಗ್ಗೆ ಸದಾ ಗೌರವ ಇರುವವರು. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕುಂಚ ಕಲಾವಿದರನ್ನು ಪುರಸ್ಕಾರ ಮಾಡಲಿರುವ ಜನಪ್ರಿಯ ಕನ್ನಡ ಚಲನಚಿತ್ರ ರಂಗದ ಬಹುಮುಖ ಪ್ರತಿಭೆ, ನಟ, ಗಾಯಕ, ನಿರ್ದೇಶಕ, ನಿರ್ಮಾಪಕ ಹಾಗೂ ನಿರೂಪಕರಾದ ಗೌರವಾನ್ವಿತ ಶ್ರೀ ಅಭಿಜಿತ್ ಅವರು 1980ರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. 1990ರಲ್ಲಿ ಬಿಡುಗಡೆಯಾದ ಕಾಲೇಜ್ ಹೀರೋ ಚಿತ್ರದ ಮೂಲಕ ಜನಪ್ರಿಯತೆ ಗಳಿಸಿ ನಂತರ ಮುದ್ದಿನ ಮಾವ, ಯಜಮಾನ, ಕೋಟಿಗೊಬ್ಬ, ಶ್ರೀ ಮಂಜುನಾಥ, ಸಿಂಹಾದ್ರಿಯ ಸಿಂಹ, ರಾಜ ನರಸಿಂಹ, ವಿಷ್ಣು ಸೇರಿದಂತೆ ಸುಮಾರು 150ಕ್ಕೂ ಹೆಚ್ಚು ಕನ್ನಡ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕಿರುತೆರೆಯಲ್ಲಿ ಸಹ ಅವರು ಅಷ್ಟೇ ಜನಪ್ರಿಯರು. ಉದಯ ಟಿವಿಯ ಪ್ರಸಿದ್ಧ ಅಕ್ಷರಮಾಲೆ ಗಾಯನ ಕಾರ್ಯಕ್ರಮದ ನಿರೂಪಕರಾಗಿ ಸುಮಾರು 15 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡಿಗರ ಮನಗಳನ್ನು ತಲುಪಿದ್ದಾರೆ. ಅವರ ಕಲಾ ಸಾಧನೆಗೆ ಗೌರವವಾಗಿ 1996ರ ವರ್ಷದ ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೂ 2010ರ ಅಭಿನವ ಚತುರ ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವಂಥ ಶ್ರದ್ಧಾ ಅಮಿತ್ ಅವರನ್ನು ಸಹ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಯೋಜನೆಯ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹ
ಬೆನ್ನು ತಟ್ಟುವಂಥ ಶ್ರೀಮತಿ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಅವರನ್ನು ಸಹ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ನಮ್ಮ ಶಿಕ್ಷಣ ಇಲಾಖೆಯ ರಾಜಶ್ರೀ ಅವರು BO ಅವರು ಬಂದಿದ್ದಾರೆ. ಅವರನ್ನು ಸಹ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಜಗನ್ನಾಥ್ ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಬಂದಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು, ವೈದ್ಯ ವಿದ್ಯಾರ್ಥಿಗಳು, ಪ್ರಾಂಶುಪಾಲರು ಅವರನ್ನೆಲ್ಲ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಅವರು ಸಹ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಗೌರವಾನ್ವಿತ ಶ್ರೀಯುತ ಹರ್ಷೇಂದ್ರ ಕುಮಾರ್ ಅವರಿಗೆ BK ಮಾಧವರಾವ್ ಮಂಗಳೂರು ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರ್ತಕ್ಕಂತಹ ದೀಪಾ ಹಿರಗುತ್ತಿ ಅವರಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಪರಿಮಳ ಮೇಡಮ್ ಅವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶ್ರೀ ಅಭಿಜಿತ್ ರವರಿಗೆ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಮತಿ ಶ್ರದ್ಧಾ ಮಿತ್ರ ಅವರಿಗೆ ರುಚಿತಾ ಆರ್ ನಾಯಕ್ ಅಂಕೋಲಾ ಇವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರಿಗೆ ಜ್ಯೋತಿ ರಾಜೇಶ್ ಇವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ ರಾಜಶ್ರೀ ಮೇಡಮ್ ಅವರಿಗೆ ಶ್ರೀಮತಿ ಸುಮಂಗಲರವರು ಪುಷ್ಪಗುಚ್ಛವನ್ನು ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಜಗನ್ನಾಥ್ ಸರ್ ಅವರಿಗೆ ಶೇಖರ್ ಕರ್ತಲ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾಗಿರ್ತಕ್ಕಂತಹ ಶಶಿಕಾಂತ್ ಜೈನ್ರವರಿಗೆ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ S ಸತೀಶ್ ಚಂದ್ರ ಸರ್ ಅವರಿಗೆ ಭುಜಬಲಿ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ರೋಹಿಣಿ ಅವರಿಗೆ ಕವಿತಾ ವಿವೇಕ್ ಇವರು ಜ್ಞಾನ ಚಂದನ ಮತ್ತು ಜ್ಞಾನನಂದನ ನೈತಿಕ ಮೌಲ್ಯಾಧಾರಿತ ಪುಸ್ತಕ ಬಿಡುಗಡೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಪ್ಪ ಇಲ್ಲಿನ ಉಪನ್ಯಾಸಕರು, ಕರ್ನಾಟಕದ ಪ್ರಸಿದ್ಧ ಲೇಖಕಿ, ಪ್ರಮುಖ ಬರಹಗಾರ್ತಿ ಹಾಗೂ ಸಂಸ್ಕೃತಿ ಚಿಂತನಗಾರರಾಗಿ ಪರಿಚಿತರು, ಪ್ರಶಸ್ತಿ ಪಡೆದುಕೊಂಡಿರುವವರು, ಸರಹದ್ದು ಎನ್ನುವ ಪ್ರಮುಖ ಕೃತಿ ರಚಿಸಿದವರು, ದಸರಾ ಕವನ ಸ್ಪರ್ಧೆಗಳಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದು, ಬಾಲ್ಯದಿಂದಲೇ ಸಾಹಿತ್ಯದಲ್ಲಿ ಆಸಕ್ತಿ ಬೆಳೆಸಿಕೊಂಡಿರ್ತಕ್ಕಂತಹ ದೀಪಾ ಹಿರಗುತ್ತಿಯವರು ತಮ್ಮ ದಿವ್ಯ ಹಸ್ತದಿಂದ 32ನೇ ವರ್ಷದ ಜ್ಞಾನಚಂದನ ಮತ್ತು ಜ್ಞಾನನಂದನ ಪುಸ್ತಕವನ್ನು ಪೂಜ್ಯರ ಸಮಕ್ಷಮದಲ್ಲಿ ಲೋಕಾರ್ಪಣೆಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ವರ್ಷದ ಜ್ಞಾನಚಂದನ ಮತ್ತು ಜ್ಞಾನನಂದನ ಪುಸ್ತಕವನ್ನು ತಮ್ಮ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡಿದಂತಹ ಗೌರವಾನ್ವಿತರಾಗಿರ್ತಕ್ಕಂತಹ ಶ್ರೀಮತಿ ದೀಪಾ ಹಿರಗುತ್ತಿಯವರಿಂದ ಇದೀಗ ಶುಭ ನುಡಿಗಳು. ಪೂಜ್ಯರ ಅನುಪಸ್ಥಿತಿಯಲ್ಲಿ ಅವರನ್ನು ನಮಿಸ್ತಾ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ. ವೇದಿಕೆಯ ಎದುರಿಗಿರುವ ಎಲ್ಲ ಹಿರಿಯರಿಗೆ, ಮಕ್ಕಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಕಂಪ್ಯೂಟರ್, ಮೊಬೈಲ್ ಮತ್ತು ಬೇರೆ ಬೇರೆ ಆಧುನಿಕ ಯಂತ್ರಗಳನ್ನು ಬಳಸ್ತಾ ನಾವೆಲ್ಲ ಭಾವನಾರಹಿತರಾಗಿ ಯಂತ್ರಮಾನವರಾಗ್ತಾ ಇರುವಂತಹ ಹೊತ್ತಿನಲ್ಲಿ ಲಕ್ಷಾಂತರ ಪುಸ್ತಕಗಳನ್ನು ಮಕ್ಕಳಲ್ಲಿ ನೈತಿಕ ಮೌಲ್ಯವನ್ನು ಬೆಳೆಸುವ ಉದ್ದೇಶದಿಂದ ಪ್ರಕಟಿಸಿ ಅದನ್ನು ರಾಜ್ಯಾದ್ಯಂತ ಬೇರೆ ಬೇರೆ ಶಾಲೆಗಳಿಗೆ ತಲುಪಿಸಿ
ಮತ್ತು ಅದನ್ನು ಮಕ್ಕಳು ಓದಲೇಬೇಕೆನ್ನುವ ಉದ್ದೇಶದಿಂದ ಅದನ್ನು ಪರೀಕ್ಷೆಯನ್ನು ಏರ್ಪಡಿಸಿ ಬಹುಮಾನವನ್ನು ಕೂಡ ಕೊಡುವಂತಹ ಒಂದು ದೊಡ್ಡ ಕೆಲಸವನ್ನು ಸದ್ದಿಲ್ಲದೆ ಮಾಡ್ತಾ ಇರುವಂತಹ ಶಾಂತಿವನ ಟ್ರಸ್ಟ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲ ಹಿರಿಯರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಬಹಳ ಸಂತೋಷದಿಂದ ಈ 2 ಜ್ಞಾನ ಚಂದನ ಮತ್ತು ಜ್ಞಾನ ನಂದನ ಅನ್ನುವಂತಹ ಪುಸ್ತಕಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಇವತ್ತು ನನ್ನನ್ನು ಸೇರಿಸ್ಕೊಂಡು ಬಹಳ ಮಂದಿ ಏನು ಹೇಳ್ತಾರೆ ಅಂತಂದರೆ, ಇವತ್ತಿನ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆ ಆಗಿದೆ, ಇವತ್ತಿನ ಯುವ ಜನತೆ ಪುಸ್ತಕ ಮುಟ್ತಾ ಇಲ್ಲ ಅಂತ ನಾವೆಲ್ಲರೂ ಹೇಳ್ತೇವೆ. ಆದರೆ ಎಲ್ಲ ತಪ್ಪನ್ನು ಮಕ್ಕಳ ಮೇಲೆ ಹಾಕೋದಕ್ಕಿಂತ ಮುಂಚೆ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು ಅಂತ ನನಗನ್ನಿಸುತ್ತೆ. ಉದಾಹರಣೆಗೆ, ಇವತ್ತಿನ ಮಕ್ಕಳಿದಾರಲ್ಲ ಅಥವಾ ಯಾವುದೇ ಕಾಲದ ಮಕ್ಕಳು ಆ ಕಾಲದ ಸಮಾಜದ ಕನ್ನಡಿ, ದೊಡ್ಡವರ ಕನ್ನಡಿಯವರು. ಅಂದರೆ ನಾವೇನು ಮಾಡ್ತೇವೆ ಅದರ ಪ್ರತಿಬಿಂಬವನ್ನು ಅವರು ಪ್ರತಿಫಲಿಸ್ತಾರೆ ಅಷ್ಟೇ, ಬಿಟ್ಟರೆ ಮಕ್ಕಳೇ ಏನೋ ವಿಶೇಷವಾಗಿರೋದಿಲ್ಲ. ಹಾಗಾಗಿ ಇವತ್ತು ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆ ಆಗಿದೆ ಅಂತಂದರೆ ನಮ್ಮಲ್ಲಿ ಅದು ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತಿನ ಯುಗದಲ್ಲಿ ಮಕ್ಕಳು, ಪಾಲಕರು, ಶಿಕ್ಷಕರು ಎಲ್ಲರೂ ಸೇರಿ ಈ ಓದುವ ಹವ್ಯಾಸ ಕಡಿಮೆ ಆಗ್ತಿರೋದರ ಬಗ್ಗೆ ಯೋಚನೆ ಮಾಡುವ ಅಗತ್ಯ ಇದೆ. ಮತ್ತು ಯಾಕೆ ಓದಬೇಕು ಅಂತಂದರೆ, ಈಗ ಉದಾಹರಣೆಗೆ ನಾನು ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ, ಅವನು 5ನೇ ಕ್ಲಾಸು, ಅವನ ಹೆಸರು ರಾಜು ಅಂತಂದರೆ ಇಲ್ಲಿ ಕೂತಿರುವ 100 ಮಕ್ಕಳ ಮನಸ್ಸಲ್ಲಿ 100 ರಾಜುಗಳು ಹುಟ್ಕೊಳ್ತಾರೆ. 100 ಥರದ ಮುಖ ಭಾವ, 100 ಥರದ ಬಟ್ಟೆ, 100 ಥರದ ರಾಜುಗಳು ಕಣ್ಣಿಗೆ ಕಾಣಿಸ್ಕೋತಾರೆ. ನಾವು ಇಮ್ಯಾಜಿನ್ ಮಾಡ್ತೇವೆ, ಕಲ್ಪನೆ ಮಾಡ್ಕೋತೇವೆ. ಅವನ ಹತ್ರ ಒಂದು ನಾಯಿ ಇತ್ತು ಅಂತ ನಾನು ಹೇಳಿದಾಗ 100 ಬಗೆ ನಾಯಿ, ನೀವು ನಿಮ್ಮ ಮನೆ ನಾಯಿ ಇರ್ಬೋದು, ರಸ್ತೆ ಮೇಲೆ ಬಂದ ನೋಡಿದ ನಾಯಿ ಇರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ಕಲ್ಪನೆ ಮಾಡ್ಕೋತೇವೆ. ಆದರೆ ಇಲ್ಲೊಂದು ನಾನು ಸ್ಕ್ರೀನ್ ಹಾಕಿಬಿಟ್ಟು ಒಂದು 10 ವರ್ಷದ ಹುಡುಗ ಮತ್ತು ಅವನ ಜೊತೆಗೆ ಒಂದು ನಾಯಿಯನ್ನು ತೋರಿಸಿದರೆ ಯಾರೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಅದೇ ನಾಯಿಯನ್ನು ನೋಡ್ತೇವೆ, ಅದೇ ಒಂದು ರಾಜುವನ್ನು ನೋಡ್ಕೊಂಡು ಸುಮ್ಮನಿರ್ತೇವೆ. ಅಂದರೆ ಓದುವುದರಿಂದ ನಮ್ಮ ಇಮ್ಯಾಜಿನೇಷನ್, ಕತೆ ಹೇಳೋದ್ರಿಂದ, ಕೇಳೋದ್ರಿಂದ, ಓದೋದ್ರಿಂದ ನಮ್ಮ ಕಲ್ಪನೆಯ ಪರಿಧಿ ಇದೆಯಲ್ಲ ಅದು ವಿಸ್ತಾರ ಆಗುತ್ತೆ. ಅದು ಬ್ರೈನ್ ರಾಟ್ ಆಗದೆ ಇದ್ದಂಗೆ. ಈಗ ನಾವೆಲ್ಲ ನಮ್ಮ ಏಜ್ನವ್ರು ಏನಾಗುತ್ತೆ ಅಂದರೆ, ನಿಮ್ಮ ಅಮ್ಮಂದಿರು ಇರ್ಬೋದು, ಅಡುಗೆ ಮನೆಗೆ ಹೋಗ್ತೇವೆ ಅಥವಾ ಯಾವುದಾದ್ರೂ ರೂಮಿಗೆ ಹೋಗ್ತೇವೆ, ಮತ್ತೆ ಅಲ್ಲಿಂದ ವಾಪಸ್ ಬರ್ತೇವೆ. ನಾವು ಏನು ಮಾಡ್ತಿದ್ದೇವೆ ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ, ಅಂದರೆ ಮರ್ತು ಹೋಗ್ಬಿಡುತ್ತೆ. ಆ ಬ್ರೈನ್ ರಾಟ್ ಆಗೋದನ್ನು ತಡೆಯುತ್ತೆ. ಹಾಗಾಗಿ ಇಲ್ಲಿ ಹಲವಾರು ಈ ಪುಸ್ತಕಗಳಲ್ಲಿ ಹಲವಾರು ಲೇಖನಗಳನ್ನು ನಾನು ಓದಿದೆ. ಅದರಲ್ಲಿ ಶೀತಲ್ ದೇವಿ ಬಗ್ಗೆ ಒಂದು ಪುಸ್ತಕ ಓದಿದೆ, ಒಂದು ಕತೆ ಓದಿದೆ. ಶೀತಲ್ ದೇವಿಗೆ 2 ಕೈಗಳು ಇಲ್ಲದೆ ಇದ್ದರೂ ಸಹ ಕಾಲಿನಿಂದ ಬಿಲ್ವಿದ್ಯೆ ಕಲಿತು ಅವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದರು. ಅಂದರೆ ಅರ್ಜೆಂಟೀನಾದ ಲೇಖಕ ಒಂದು ಮಾತು ಹೇಳ್ತಾರೆ, ಜಾರ್ಜ್ ಲೂಯಿ ಬೋರೆಸ್ ಅನ್ನೋರು, ಮನುಷ್ಯನಿಗೆ ಸಂಕಟ, ನೋವು, ದುಃಖ ಇವೆಲ್ಲ ಬರೋದು ಅವನ ಯಶಸ್ಸಿಗೋಸ್ಕರ. ಅವನ್ನು ನಾವು ಕಚ್ಚಾ ವಸ್ತು ಥರ ಬಳಸ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಒಬ್ಬ ಕುಂಬಾರ ಮಡಿಕೆಯನ್ನು ಮಾಡೋದಕ್ಕೆ ಕಚ್ಚಾ ವಸ್ತುವನ್ನಾಗಿ ಮಣ್ಣನ್ನು ಹೇಗೆ ಬಳಸ್ಕೋತಾನೆ, ಅದೇ ರೀತಿ ನಮ್ಮ ಬದುಕಿನಲ್ಲಿ ಎದುರಾಗುವ ಸಂಕಟಗಳನ್ನು, ನಾವು ನೋವುಗಳನ್ನು, ಅವಮಾನಗಳನ್ನು ಕಚ್ಚಾ ವಸ್ತುವನ್ನಾಗಿ ಬಳಸ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಈ ಶೀತಲ್ ದೇವಿಯಂತಹ ಇನ್ನೊಬ್ಬ ಹುಡುಗಿ ಅರುಣಿಮಾ ಸಿನ್ಹಾ, 4-5 ವರ್ಷಗಳ ಹಿಂದೆ ನನ್ನ ಅರುಣಿಮಾ ಸಿನ್ಹಾ ಲೇಖನ ಈ ಪುಸ್ತಕಗಳಲ್ಲಿ ನೀವು ತಗೊಂಡಿದ್ರಿ, ಇದೇ ಪುಸ್ತಕಗಳಲ್ಲಿ. ಆ ಅರುಣಿಮಾ ಸಿನ್ಹಾ ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿರ್ತಾಳೆ. 2011ನೇ ಇಸ್ವಿಯಲ್ಲಿ ರಾಷ್ಟ್ರಮಟ್ಟದ ವಾಲಿಬಾಲ್ ಟೂರ್ನಿಯಲ್ಲಿ ಭಾಗವಹಿಸೋದಕ್ಕೆ ಅವಳು ಉತ್ತರ ಪ್ರದೇಶದ ಲಕ್ನೋದಿಂದ ಡೆಲ್ಲಿಯ ಟ್ರೈನನ್ನು ಹತ್ತಿರ್ತಾಳೆ. ಆ ಡೆಲ್ಲಿಗೆ ಹೋಗಬೇಕಾದ್ರೆ ರಾತ್ರಿ ಹೊತ್ತು ಜನ ಜಾಸ್ತಿ ಇರೋದಿಲ್ಲ, 4-5 ಮಂದಿ ಕಳ್ಳರು ಬಂದು ಅವಳ ಚೈನನ್ನು ಕಿತ್ಕೊಳ್ಳೋಕೆ ನೋಡ್ತಾರೆ. ಆದರೆ ಅವಳು ಕೊಡೋದಿಲ್ಲ, ಅವಳನ್ನು ರೈಲಿನಿಂದ ದೂಡಿ ಹೋಗ್ತಾರೆ ಅವರು ಕಳ್ಳರು. ಅವ್ರು ಇರ್ತಾರೆ, ಇವಳು ಇನ್ನೊಂದು ಇದರ ಮೇಲೆ, ರೈಲಿನ ಹಳಿ ಮೇಲೆ ಬೀಳ್ತಾಳೆ. ಅವಳ ಕಾಲಿನ ಮೇಲೆ ಮತ್ತೊಂದು ರೈಲು ಹಾದು ಹೋಗುತ್ತೆ. ರಾತ್ರಿಯಿಂದ ಬೆಳಗಾಗುವವರೆಗೂ ಅವರು ರೈಲಿನ ಹಳಿ ಮೇಲೆ ಬಿದ್ದಿರ್ತಾಳೆ. ಬೆಳಿಗ್ಗೆ ಉತ್ತರ ಪ್ರದೇಶದ ಬರೇಲಿ ಆಸ್ಪತ್ರೆಗೆ ಅವಳನ್ನು ಸೇರಿಸ್ತಾರೆ. ಡಾಕ್ಟರ್ಗಳೆಲ್ಲ ಮಾತಾಡ್ಕೋತಾ ಇರ್ತಾರೆ, ಇವಳಿಗೆ ಕಾಲು ಕತ್ತರಿಸದೇ ಇದ್ದರೆ ಗ್ಯಾಂಗ್ರೀನ್ ಆಗಿ ಇವಳ ಜೀವಕ್ಕೆ ಅಪಾಯ, ಆದರೆ ನಮ್ಮ ಹತ್ರ ಅನೆಸ್ಥೇಷಿಯಾ ಇಲ್ಲ ಅಂತ ಮಾತಾಡ್ಕೊಡ್ತಾ ಇರ್ತಾರೆ. ಅವಳು ಅದನ್ನು ಕೇಳಿ ಹೇಳ್ತಾಳೆ, ನನಗೆ ಅನೆಸ್ಥೇಷಿಯಾ ಇಲ್ದಿದ್ರೂ ಪರವಾಗಿಲ್ಲ, ಹಾಗೆ ನನ್ನ ಕಾಲನ್ನು ಕತ್ತರಿಸಿ ಅಂತ ಹೇಳ್ತಾರೆ. ಕಾಲನ್ನು ಕತ್ತರಿಸ್ತಾರೆ. ಆಮೇಲೆ ಡೆಲ್ಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಅವಳನ್ನು ಬಲಗಾಲಿಗೆ ರಾಡ್ ಹಾಕ್ತಾರೆ, ಎಡಗಾಲ ಆಲ್ರೆಡಿ ಕತ್ತರಿಸಾಗಿದೆ, ಬೆನ್ನು ಮೂಳೆಗೆ 3 ಸರ್ಜರಿಯನ್ನು ಮಾಡ್ತಾರೆ. ಅವಳು ಹಾಗೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಊರಿಂದ ಕೆಟ್ಟ ಮಾತುಗಳು, ಅವಳು ಕಳ್ಳರು ದುಡಿದ್ದಲ್ಲ, ಅವಳೇ ಹಾರಿದ್ದು, ಈ ಥರ ಎಲ್ಲ ಮಾತುಗಳನ್ನು ಅವಳಿಗೆ ಕೇಳ್ತವೆ. ಅಂದರೆ ಒಂದು ಹೆಣ್ಮಕ್ಳಿಗೆ ಏನಾದರೂ ಆಯಿತು ಅಂದರೆ ಅದಕ್ಕೆ ಕತೆ ಕಟ್ಟೋದ್ರಲ್ಲಿ ನಮ್ಮ ಸಮಾಜ ನಿಸ್ಸೀಮವಾದದ್ದು. ಹಾಗೆ ಅವಳು ಕಥೆಯನ್ನು ಕಟ್ತಾರೆ. ಆಗ ಅರುಣಿಮಾ ಸಿನ್ಹಾ ಏನು ಯೋಚನೆ ಮಾಡ್ತಾಳಂದರೆ, ರಾತ್ರಿ ಇಡೀ ರೈಲು ಹಳಿಯ ಮೇಲೆ ಬಿದ್ದು ಒಂದು ಕಾಲು ಹೋಗಿಯೂ ನಾನು ಬದುಕಿದ್ದೇನೆ ಅಂತಂದರೆ ನಾನು ಏನೋ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ ಬದುಕಿದ್ದೇನೆ, ನನ್ನಿಂದ ಏನೋ ದೊಡ್ಡ ಸಾಧನೆ ಆಗಲಿಕ್ಕಿದೆ ಅಂತ ಅವಳು ಯೋಚನೆ ಮಾಡ್ತಾಳೆ.
ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಎತ್ತರದ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಳೆ ಅವಳಿಗೆ ಮೌಂಟ್ ಎವರೆಸ್ಟ್ ನೆನಪಾಗುತ್ತೆ. ಹಿಮಾಲಯ ಪರ್ವತದ 8,800 ಮೀಟರ್ ಎತ್ತರದ ಇದು ಮೌಂಟ್ ಎವರೆಸ್ಟನ್ನು ತಾನು ಹತ್ತಬೇಕು ಅಂತ ಯೋಚನೆ ಮಾಡ್ತಾಳೆ. ಎಲ್ಲರೂ ನಗಾಡ್ತಾರೆ, ಯಾಕೆಂತಂದರೆ ಸಾಧಾರಣ ವ್ಯಕ್ತಿಗಳಿಗೆ ಮೌಂಟ್ ಎವರೆಸ್ಟನ್ನು ಹತ್ತೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಈ ಒಂದು ಕಾಲು ಇಲ್ಲದ ಹುಡುಗಿ ಮೌಂಟ್ ಎವರೆಸ್ಟ್ ಹತ್ತಾಳೆ ಅಂದರೆ ಯಾರೂ ನಂಬುವಂಥದ್ದಲ್ಲ. ಅವಳು ಬಚೇಂದ್ರಿ ಪಾಲ್ ಹತ್ರ ಹೋಗ್ತಾಳೆ. ಬಚೇಂದ್ರಿ ಪಾಲ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಭಾರತದ ಮೌಂಟ್ ಎವರೆಸ್ಟನ್ನು ಮೊದಲ ಬಾರಿ ಹತ್ತಿದಂತಹ ಭಾರತದ ಮಹಿಳೆ. ಅವ್ರು ಹೇಳ್ತಾರೆ, ನೀನು ಇಂತಹ ಸ್ಥಿತಿಯಲ್ಲಿ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಯೋಚನೆ ಮಾಡಿದೀಯಾ ಅಂತಂದರೆ ನೀನು ಆಲ್ರೆಡಿ ಹತ್ತಿದೀಯಾ, ಜನರಿಗೆ ದಿನಾಂಕ ಗೊತ್ತಾಗೋದು ಮಾತ್ರ ಬಾಕಿ ಇದೆ ಅಂತ ಹೇಳಿ ಅದರಿಂದ ಸೌಂದರ್ಯ ಇದೆ ಅಂತ. ಮತ್ತು ಅದಕ್ಕೆ ಕುವೆಂಪುರವ್ರು ಹೇಳ್ತಾರೆ, ಜಗತ್ತಲ್ಲಿ ಯಾವುದು ಮುಖ್ಯ ಅಲ್ಲ, ಯಾವುದು ಅಮುಖ್ಯವಲ್ಲ, ಇಲ್ಲಿ ನೀರೆಲ್ಲವೂ ತೀರ್ಥ ಅಂತ ಹೇಳ್ತಾರೆ. ಅವರು ಎಲ್ಲ ಕವಿಗಳು ಗುಲಾಬಿ ಹೂವಿನ ಬಗ್ಗೆ ಕವನ ಬರೆದ್ರೆ, ಕುವೆಂಪುರವರು ಗೊಬ್ಬರದ ಮೇಲೆ ಕವನ ಬರೀತಾರೆ. ಅವ್ರು ಕೇಳ್ತಾರೆ, ಗೊಬ್ಬರದ ಸಾರವನೆ ಹೀರಿ ಕೊಬ್ಬಿಹ ಹೂವೆ ಕಬ್ಬಕ್ಕೆ ನೀ ಮಾತ್ರ ವಸ್ತುವೆ ಅಂತ ಕೇಳ್ತಾರೆ. ಅಂದರೆ ಗೊಬ್ಬರದ ಸಾರವನ್ನು ನೀನು ಹೀರಿ ಬೆಳೆದಿದೆಯಾ ಹೂವೆ, ನಿನ್ನನ್ನು ಮಾತ್ರ ಕವನ ಬರೆಯೋಕ್ಕೆ ಯಾಕೆ ಉಪಯೋಗಿಸ್ಕೋತಾರೆ ಅಂತ ಅವರು ಗೊಬ್ಬರದ ಮೇಲೆ ಕವನ ಬರೀತಾರೆ. ಹಾಗಾಗಿ ಇಲ್ಲಿ ಕೂತಿರುವ ಪ್ರತಿಯೊಬ್ಬರೂ ನಾವು ವಿಶಿಷ್ಟ ವ್ಯಕ್ತಿಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಸಾಧನೆಯ ಹಾದಿಯಲ್ಲಿ ಮುಂದುವರಿಯೋಕ್ಕೆ ನಮಗೆ ಯಾವುದೇ ಕೀಳರಿಮೆ ಕಾಣೋದಿಲ್ಲ. ಮತ್ತು ನಮ್ಮೆಲ್ಲರಲ್ಲೂ ಒಂದು ಏನಿದೆ ಅಂತಂದರೆ ನಾವೇ ದೊಡ್ಡವರು ಅನ್ನುವಂತಹ ಮನೋಭಾವ ಇತ್ತೀಚೆಗೆ ಬೆಳೀತಾ ಇದೆ. ಅಂದರೆ ಈಗೋ ನಮ್ಮಲ್ಲಿ ಇದೆ. ನನಗೆ ರಾಮಾಯಣ ದರ್ಶನಂನ ಒಂದು ಕುವೆಂಪುರವ್ರದ್ದು ನೆನಪಾಗ್ತಾ ಇದೆ ಘಟನೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸವನ್ನು ಮುಗಿಸಿ ವಾಪಸ್ ಬರ್ತಾ ಇರ್ತಾರೆ. ಈ ಕಡೆ ಇವಳು ಊರ್ಮಿಳೆ ಇದ್ದಾಳಲ್ಲ, ಲಕ್ಷ್ಮಣ ಹೆಂಡತಿ, ಅವಳು ಕೂಡ ನಾರು ಮಡಿಯನ್ನೊಟ್ಟು 14 ವರ್ಷಗಳ ಕಾಲ ತಪಸ್ ಮಾಡಿರ್ತಾಳೆ. ಅವಳು ಅಲ್ಲಿದ್ದಾಗ ಅವಳು ಹೇಳ್ತಾಳೆ, ರಾಮ ಸೀತೆ ಎಲ್ಲ ವಾಪಸ್ ಬರ್ತಿದ್ದಾರೆ, ನಾನು ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೋತೇನೆ ಅಂತ ಹೇಳ್ತಾಳೆ. ಆಗ ಸಖಿ ಹೇಳ್ತಾಳೆ, ಊರ್ಮಿಳೆಯ ಸಖಿ ಏನು ಹೇಳ್ತಾಳೆ ಅಂತಂದರೆ, ಊರ್ಮಿಳೆ ನಿನಗೇನು ತಲೆ ಕೆಟ್ಟಿದ್ಯಾ, ನೀನು ಹೀಗೆ ಇರು, ನೀನು ನಾರು ಮಡಿಯನ್ನೊಟ್ಟು ಈ ಜಟೆ ಎಲ್ಲ ಆಗಿದೆಯಲ್ಲ ಹಾಗೇ ಇರು, ರಾಮ ಸೀತೆ ಲಕ್ಷ್ಮಣನಿಗೂ ಗೊತ್ತಾಗಲಿ ನೀನು ಎಷ್ಟು ಕಷ್ಟಪಟ್ಟಿದ್ದೀಯಾ ಅಂತ ಹೇಳ್ತಾಳೆ. ಆಗ ಊರ್ಮಿಳೆ ಒಂದು ನಗುವನ್ನು ನಕ್ಕು ಹೇಳ್ತಾಳೆ, ನೋಡು, ರಾಮ ಸೀತೆ ಲಕ್ಷ್ಮಣ ಕಾಡಲ್ಲಿ ಹೋಗಿ ಅಷ್ಟು ಕಷ್ಟಪಟ್ಟಿದ್ದಾರೆ, ನಾವು ಅರಮನೆಯಲ್ಲಿದ್ದು ಪಟ್ಟ ಕಷ್ಟ ಏನು ಮಹಾ. ಅದು ಕೇಳ್ತಾಳೆ ಅವಳು, ಕಡಲ್ಗಿದ್ದೀರಿ ಪನಿಗೇನು ಪ್ರದರ್ಶನಮ್ಮ ಅಂತ ಹೇಳ್ತಾಳೆ. ದೊಡ್ಡ ಕಡಲಿನ ಎದುರು ಒಂದು ಹನಿ ಏನು ಪ್ರದರ್ಶನ ಮಾಡೋದಿದೆ ಅಂತ ಬೇರೆಯವರ ಒಳ್ಳೆಯ ಗುಣಗಳನ್ನು ಗುರುತಿಸುವ ಸ್ವಭಾವ ಊರ್ಮಿಳೆಯಲ್ಲಿ ಹೆಂಗಿದೆಯಲ್ಲ, ಅದೇ ರೀತಿ ನಮ್ಮಲ್ಲೂ ಕೂಡ ಬೇರೆಯವರ ಒಳ್ಳೆಯ ಸ್ವಭಾವವನ್ನು ಗುರುತಿಸ್ಕೋಬೇಕು. ಮತ್ತು ನಾವೆಲ್ಲ ಬಹಳ ದೂರಗಳನ್ನು ಹೇಳ್ತಿರ್ತೀವಿ, ಏನು ಹಾಗೆ ಹೀಗೆ ನಂದಷ್ಟು ಕಷ್ಟ ಇದೆ, ನನ್ನ ಲೈಫ್ ಇಷ್ಟು ಕಷ್ಟ ಇದೆ ಅಂತ. ಒಂದು ಕ್ಷಣ ಸಿಯಾಚಿನ್ ಪ್ರದೇಶದಲ್ಲಿ ವಾಸಿಸುವ ಸೈನಿಕರನ್ನು ಯೋಚನೆ ಮಾಡಿ, ಒಂದು ಕ್ಷಣ ಸ್ವಾತಂತ್ರ್ಯ ಹೋರಾಟಗಾರರನ್ನು ಯೋಚನೆ ಮಾಡಿ. ಅವರು ಪಟ್ಟ ಕಷ್ಟದ 10% ಅಲ್ಲ, 1% ಕೂಡ ನಾವು ಯಾರೂ ಪಡ್ತಾ ಇಲ್ಲ. ನಮಗೆ ಬಡತನ ಇರ್ಬೋದು, ನಮ್ಮ ಮನೇಲಿ ಸಮಸ್ಯೆ ಇರ್ಬೋದು, ನಮ್ಮ ಮನೇಲಿ ಏನೋ ಆಗಿರ್ಬೋದು, ಆದರೆ ಅವರು ಪಟ್ಟ ಕಷ್ಟವನ್ನು ನಾವು ಯಾರೂ ಪಡ್ತಾ ಇಲ್ಲ. ಹಾಗಾಗಿ ನಾವೆಲ್ಲ ಬೇರೆಯವರ ಒಂದು ಒಳ್ಳೆಯ ಗುಣಗಳನ್ನು ಗೌರವಿಸುವ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಮತ್ತು ಕೊನೆಯದಾಗಿ ನಾನು ಒಂದು ಹೇಳಲೇಬೇಕು, ಸ್ಟೂಡೆಂಟ್ ಎಲ್ಲ ಇರೋದ್ರಿಂದ, ಇವತ್ತು ಜಗತ್ತು ಮೊಬೈಲ್ ಅನ್ನುವ ಮೋಹದ ಜಾಲದಲ್ಲಿ ಬಿದ್ದುಬಿಟ್ಟಿದೆ. ಅಂದರೆ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ, ನಾವು ದೊಡ್ಡವರು ಕೂಡ ಮೊಬೈಲನ್ನು ಮೋಹದಲ್ಲಿ ನಮ್ಮನ್ನು ನಾವು ಮರೆತು ಬಿಟ್ಟಿದ್ದೇವೆ. ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ಎಂತೆಂಥ ಹಿಂದೆಂದೂ ಕೇಳದ, ಕಾದಂಬರಿಯಲ್ಲಿ ಕೇಳದ, ಸಿನಿಮಾಗಳಲ್ಲಿ ಅಭಿಜಿತ್ ಸರ್ ಸಿನಿಮಾಗಳಲ್ಲಿ ಏನೇನೋ ಬರ್ತಿರ್ತಲ್ವ, ಆ ಸಿನಿಮಾಗಳಲ್ಲಿ ಇಲ್ಲದ ಕಥೆಯನ್ನು ನಾವು ಈಗ ನಿಜ ಜೀವನದಲ್ಲಿ ಕೇಳ್ತಾ ಇದ್ದೇವೆ. ಸ್ಯಾನ್ ಫ್ರಾನ್ಸಿಸ್ಕೋ ಹತ್ರ, ಕ್ಯಾಲಿಫೋರ್ನಿಯಾ ಹತ್ರ ಒಂದು ಆಲ್ಕಟ್ರಾಸ್ ಅಂತ ದ್ವೀಪ ಇದೆ ಅಮೆರಿಕದಲ್ಲಿ. ಆ ಅಮೆರಿಕದ ದ್ವೀಪದಲ್ಲಿ ಹಿಂದೆ, ಈಗಿಲ್ಲ, ಅದೊಂದು ಜೈಲಾಗಿತ್ತು. ಆ ಜೈಲಲ್ಲಿ ಯಾರು ಇರ್ತಾ ಇದ್ರು ಅಂದರೆ ಬಹಳ ದೊಡ್ಡ ದೊಡ್ಡ ನಟೋರಿಯಸ್ ಕಳ್ಳರು, ಕುಖ್ಯಾತರನ್ನು ಅಲ್ಲಿ ಇಡ್ತಾಯಿದ್ರು. ಆ ಆಲ್ಕಟ್ರಾಸ್ ದ್ವೀಪದಲ್ಲಿ ಇದು ಅಟ್ಲಾಂಟಿಕ್ ಸಮುದ್ರ -°C, ಆ ಸಮುದ್ರಕ್ಕೆ ಹಾರಿದ್ರೆ ತುಂಬ ಚಳಿಯಲ್ಲಿ ಮರಗಟ್ಟು ಹೋಗಿಬಿಡ್ತಾರೆ ಎಲ್ಲರೂ. ಹಾಗಾಗಿ ಜೈಲಿನ ಅಧಿಕಾರಿಗಳು ಏನು ಮಾಡ್ತಾಯಿದ್ರು ಅಂದರೆ ಆ ಕೈದಿಗಳಿಗೆ ದಿನವೂ ಬಿಸಿ ನೀರಿನ ಸ್ನಾನ ಮಾಡೋದಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡ್ತಾಯಿದ್ರು. ಜೈಲಿನ ಕೈದಿಗಳು ಏನು ಯೋಚನೆ ಮಾಡ್ತಾರೆ, ವಾವ್, ನಾವು ಜೈಲಿನಲ್ಲಿದ್ದರೂ ಕೂಡ ನಮಗೆ ಬಿಸಿ ನೀರಿನ ಸ್ನಾನ ಮಾಡಿಸ್ತಿದ್ದಾರಲ್ಲ ಅಂತ ತುಂಬ ಸಂತೋಷ ಪಡ್ತಾ ಇರ್ತಾರೆ. ಆದರೆ ಆ ಬಿಸಿ ನೀರಿನ ಸ್ನಾನದಿಂದ ಏನಾಗುತ್ತೆ ಅಂದರೆ ಅವರು ನೀರಿಗೆ ಹಾರಿದ ಮರುಕ್ಷಣ 10 ನಿಮಿಷದಲ್ಲಿ ಮರಗಟ್ಟಿ ಹೋಗ್ತಾ ಇದ್ರು. ಅವರು ಮತ್ತೆ ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು, ಇಲ್ಲ ಸಾಯಬೇಕಾಗಿತ್ತು. ಹೇಗೆ ಜೈಲಿನ ಕೈದಿಗಳಿಗೆ ಬಿಸಿ ನೀರಿನ ಸ್ನಾನ ಮಾಡ್ತಾ ಮಾಡ್ತಾ ಇದು ತಮ್ಮ ಬಿಡುಗಡೆ ಆಗದಂತಹ ಒಂದು ಸಂಭ್ರಮ ಅಂತ ಹೇಗೆ ಗೊತ್ತಾಗಲಿಲ್ವೋ, ಇವತ್ತಿನ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಆ ಮೊಬೈಲಿನ ಲೋಕದಲ್ಲಿ ಮುಳುಗಿ ಅದರಿಂದ ಬಿಡುಗಡೆ ಇಲ್ಲದೆ ಇರೋ ಹಾಗೆ ನಮ್ಮನ್ನು ನಾವು ಕಟ್ಟಾಕೊಳ್ತಾ ಇದ್ದೇವೆ. ಹಾಗಾಗಿ ಅದರಿಂದ ಹೊರಗೆ ಬರೋದು ಬಹಳ ಮುಖ್ಯ. ಇವತ್ತು ನಾವು ಸಾರ್ಥಕ ಬದುಕಿನ ಬಗ್ಗೆ ಮಾತಾಡ್ತೇವೆ. ಇವತ್ತು ನೋಡಿ, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು
ಇದರ ಕ್ಷೇತ್ರದ ವತಿಯಿಂದ ಮಾಡ್ತಾರೆ. ಆಮೇಲೆ ಮಧ್ಯವರ್ಜನ ಶಿಬಿರಗಳನ್ನು ನಮ್ಮ ಕೊಪ್ಪ ಬೇರೆ ಬೇರೆ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. ಇವೆಲ್ಲ ದೊಡ್ಡ ದೊಡ್ಡ ಕೆಲಸಗಳು. ಆದರೆ ನಮ್ಮೆಲ್ಲರಿಗೂ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲ ಚಿಕ್ಕ ಚಿಕ್ಕ ಕೆಲಸಗಳಲ್ಲೇ ದೊಡ್ಡತನವನ್ನು ಕಾಣ್ಬೋದು. ಹಾಗಿರುವಾಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶ್ರೇಷ್ಠ ಕವಿಗಳಲ್ಲೊಬ್ಬರಾದ ದಿನಕರ ದೇಸಾಯಿ ಅವರು ಒಂದು ಮಾತು ಹೇಳ್ತಾರೆ ಒಂದು ಕವನದಲ್ಲಿ, ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಹೇಳ್ತಾರೆ. ಅಂದರೆ ನಾನು ಸತ್ತ ಮೇಲೆ ನನ್ನ ದೇಹದಿಂದ ಏನು ಉತ್ಪನ್ನವಾದ ಬೂದಿ ಇದೆಯಲ್ಲ, ಅದರಿಂದ ಒಂದು ಭತ್ತದ ತೆನೆ ಬಂದರೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಹೇಳೋ ಥರ ನಾವೆಲ್ಲ ನಮ್ಮ ಚಿಕ್ಕ ಚಿಕ್ಕ ಕೆಲಸಗಳಲ್ಲೇ ಸಾರ್ಥಕತೆಯನ್ನು ಕಾಣೋಣ ಅಂತ ಹೇಳ್ತಾ ನನ್ನನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿಸಿ ಒಂದೆರಡು ಮಾತಾಡಲಿಕ್ಕೆ ಇದು ಮಾಡಿಕೊಟ್ಟಂತಹ ಶಶಿಕಾಂತ್ ಜೈನ್ ಅವರಿಗೆ ಮತ್ತು ಈ ಸಂಬಂಧಪಟ್ಟ ಎಲ್ಲ ಹಿರಿಯರಿಗೆ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇದೀಗ SDM ಕಲಾಕೇಂದ್ರ ಉಜಿರೆಯ ವಿದ್ಯಾರ್ಥಿಗಳಿಂದ ಗಾಯನ ಮತ್ತು ನೃತ್ಯ ಪ್ರದರ್ಶನ ಪ್ರಸ್ತುತಪಡಿಸಲಿದ್ದಾರೆ. ಉಜಿರೆಯ SDM ಕಾಲೇಜು ಆವರಣದಲ್ಲಿರುವ SDM ಕಲಾಕೇಂದ್ರ ವಿದ್ಯಾರ್ಥಿಗಳಲ್ಲಿ ಕಲೆ ಮತ್ತು ಸೃಜನಶೀಲತೆಯನ್ನು ಬೆಳೆಸಲು ಸ್ಥಾಪಿತವಾಗಿರ್ತಕ್ಕಂಥ ಒಂದು ಪ್ರಮುಖ ವೇದಿಕೆಯಾಗಿರ್ತಕ್ಕಂಥದ್ದು. 2014ರಲ್ಲಿಯೇ ಸ್ಥಾಪನೆಯಾಗಿರ್ತಕ್ಕಂಥ ಈ ಸಂಸ್ಥೆ ಕರಾವಳಿಯ ಹೆಮ್ಮೆಯ ಕಲೆಯಾದಂತಹ ಯಕ್ಷಗಾನಕ್ಕೆ ಹೆಚ್ಚು ಒತ್ತು ನೀಡುವಂಥದ್ದು. ಇದರ ಜೊತೆಗೆ ಶಾಸ್ತ್ರೀಯ ಹಾಗೂ ಜಾನಪದ ನೃತ್ಯ, ನಾಟಕ, ಸಂಗೀತ ತರಬೇತಿ ನೀಡುತ್ತಾ ಬಂದಿರುವಂಥದ್ದು. SDM ಕಲಾಕೇಂದ್ರವು ಕಲೆಯ ವಿವಿಧ ಪ್ರಕಾರಗಳಿಗೆ ಪ್ರತ್ಯೇಕ ವಿಭಾಗ ಹೊಂದಿದ್ದು ಪೂರ್ಣ ಸಮಯದ ಪರಿಣಿತ ಮಾರ್ಗದರ್ಶಕರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾರೆ. ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿದಂತಹ ಹೆಗ್ಗಳಿಕೆ SDM ಕಲಾಕೇಂದ್ರಕ್ಕೆ ಸಲ್ಲುವಂಥದ್ದು. ಈ ಸಂಸ್ಥೆಯು ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ಇದೀಗ ವಿದ್ಯಾರ್ಥಿಗಳಿಂದ ಗಾಯನ ಮತ್ತು ನೃತ್ಯ ಪ್ರಸ್ತುತಪಡಿಸಲಿದ್ದಾರೆ. ಮಂಗಳೂರಿನ ಜಲವರ್ಣ ಕಲಾವಿದರು, ಸ್ವತಂತ್ರ ಕಲಾವಿದರು, ಮಂಗಳೂರಿನ ಉರುವದಲ್ಲಿರುವಂತಹ ಕೆನರಾ ಹೈಸ್ಕೂಲ್ನಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂತಹ ಶ್ರೀಯುತ ಪೆರ್ಮುದೆ ಶ್ರೀ ಮೋಹನ್
SDM ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಬಹಳ ಸುಂದರವಾಗಿ ಕುಂಚ ಪ್ರದರ್ಶನ ಮಾಡಿದಂತಹ ಪೆರ್ಮುದೆ ಶ್ರೀ ಮೋಹನ್ ಕುಮಾರ್ ಅವರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಮುಖ್ಯ ಅಭ್ಯಾಸಕರಾಗಿ ನಮ್ಮೊಂದಿಗಿರುವವರು ಚಲನಚಿತ್ರ ನಾಯಕ ನಟರು, ಗಾಯಕರು, ನಿರ್ದೇಶಕರು, ನಿರ್ಮಾಪಕರು. 80ರ ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದ ಇವರು 150ಕ್ಕೂ ಹೆಚ್ಚಿನ ಚಲನಚಿತ್ರದಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ರಸಿದ್ಧ ಅಕ್ಷರಮಾಲೆ ಎಂಬ ಗಾಯನ ಸ್ಪರ್ಧೆಯ ನಿರೂಪಕರಾಗಿ 12 ವರ್ಷಗಳ ಕಾಲ ಕಾರ್ಯಕ್ರಮ ನಡೆಸಿಕೊಟ್ಟವರು. 1996ರಲ್ಲಿ ವರ್ಷದ ಅತ್ಯುತ್ತಮ ನಟನಿಗಿರುವ ಭರತ್ ಉದ್ಯೋಗ ಸಮಸ್ತ ಪ್ರಶಸ್ತಿ, 2010ರಲ್ಲಿ ಅಭಿನವ ಚತುರ ಪ್ರಶಸ್ತಿ ಪಡೆದವರು. ಪ್ರಸ್ತುತ ಚಲನಚಿತ್ರದ ಜೊತೆಗೆ ಕಿರುತೆರೆಯಲ್ಲಿ ನಟಿಸುತ್ತಿರುವ ಶ್ರೀಯುತ ಅಭಿಜಿತ್ ರವರು ಶುಭ ನುಡಿಗಳನ್ನಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನನ್ನ ನಮಸ್ಕಾರ. ನಿಕ್ಲೇಗೆ ನಮಸ್ಕಾರ. ದೇಶದಲ್ಲಿ ನಮ್ಮ ದೇಶ ಚಂದ, ಭಾಷೆಗಳಲ್ಲಿ ನಮ್ಮ ಕಸ್ತೂರಿ ಕನ್ನಡ ಚಂದ. ಸಾಗರಕ್ಕೆ ಅಲೆಗಳು ಚಂದ, ಆಕಾಶಕ್ಕೆ ನಕ್ಷತ್ರಗಳು ಚಂದ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಚಪ್ಪಾಳೆ ತರ್ತಾ ಇದ್ರೆ ಭಾಳ ಚಂದ. ಎಲ್ಲ ಬೇಡಿ ಪಡಿಬೇಕಿಲ್ಲಿ ಅಂತ, ಯಾವುದು ಕೇಳದೆ ಕೊಡಲ್ಲ. ನೆಲ ಆಗ್ಬೋದು, ಜಲ ಆಗ್ಬೋದು, ಯಾವುದೇ ಚಪ್ಪಾಳೆ ಆಗ್ಬೋದು, ಕೇಳಿದಷ್ಟೇ ಕೊಡೋದು, ಕೇಳಿದ್ರೆ ಕೊಡಲ್ಲ. ಅದರಲ್ಲೂ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಈ ಕಡೆ ಭಾಳ ಶಿಸ್ತು. ಇಷ್ಟು ನಗು ಅಂದರೆ ಇಷ್ಟೇ ನಗ್ತಾರವರು. 2 ಚಪ್ಪಾಳೆ ಹಾಕಿದ್ರೆ ಒಂದೇ ಚಪ್ಪಾಳೆ ತಟ್ಟೋದವರು. ಹಾಗಾಗಿ ಇಲ್ಲಿ ಸ್ವಲ್ಪ ನಾವು ಕೇಳೇ ಪಡಿಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈಗ ಧರ್ಮಸ್ಥಳ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಮಂಜುನಾಥೇಶ್ವರ ಅಣ್ಣಪ್ಪ ಹಾಗೂ ಮಾನ್ಯ ಪೂಜ್ಯ ಶ್ರೀಯುತ ಆದರಣೀಯ ವೀರೇಂದ್ರ ಹೆಗಡೆಜಿಯವರು. ಅವರು ಹಾಗೆ ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಗಣ್ಯರ ಹೃದಯಕ್ಕೆ ನಮಸ್ಕಾರ ಮಾಡ್ತಾ, ಇಲ್ಲಿರೋ ಬಂದಿರುವ ಎಲ್ಲ ನನ್ನ ಸ್ನೇಹಿತರ ಹೃದಯಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಮತ್ತೊಮ್ಮೆ ಶ್ರೀ ಮಂಜುನಾಥೇಶ್ವರನಿಗೆ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಮ್ಮ ಹಿರೇಗುತ್ತಿಯವರು ಮಾತಾಡಿದರು. ಅಲ್ಲಿ ಜೋರಾಗಿ ಮಳೆ ಬರ್ತಾಯಿತ್ತು, ಇಲ್ಲೂ ಮಳೆ ಬರ್ತಾಯಿತ್ತು. ಅವ್ರ ಭಾಷಣ ಅಷ್ಟು ಚೆನ್ನಾಗಿತ್ತು. ಅವ್ರು ಮಾತಾಡ್ತಾ ಇದ್ದಿದ್ದು ಇನ್ನೇನಪ್ಪ ನನಗೆ ಉಳಿಸ್ಯಾರೆ ಮಾತಾಡಲಿಕ್ಕೆ ಅಂತ ನನಗೆ ಸ್ವಲ್ಪ ಪ್ರಶ್ನೆ ಆಯಿತು. ಆದರೂ ಕೂಡ ನಾನು ಬಂದಿದ್ದೀನಿ, ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ. ಅಭಿಜಿತ್ ಏನು ಮಾತಾಡ್ತಾನಪ್ಪ ಅಂತ ಕೇಳೋ ಕುತೂಹಲ ನಿಮಗಿರುತ್ತೆ. ಆದರೂ ಕೂಡ ನಾನು 2 ಮಾತಾಡ್ತೀನಿ. ಏನಪ್ಪ ಅಂದರೆ, ಈ ಜ್ಞಾನ ಚಂದನ ಜ್ಞಾನ ನಂದನ ಪುಸ್ತಕ 2 ಇವತ್ತು ಬಿಡುಗಡೆ ಆಯಿತು. ಬಹಳಷ್ಟು ಜನ ಎಂದರೋ ಮಹಾನುಭಾವುಲು, ಎಂತೆಂಥ ಒಳ್ಳೊಳ್ಳೆ ಜನ ವೇದಿಕೆ ಮೇಲೆ ಬಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ನೋಡಿದ್ದಾರೆ. ಅದರಲ್ಲಿ ಈಗ ನಾನು ಒಬ್ಬ. ಜ್ಞಾನ ಚಂದನ ಜ್ಞಾನ ನಂದನಕ್ಕಿಂತ ಮುಂಚೆ ಹೇಳ್ತೀನಿ, ಮನುಷ್ಯನಿಗೆ ವಿದ್ಯೆ ಹಾಗೂ ಬುದ್ಧಿ 2 ಭಾಳ ಮುಖ್ಯ. ವಿದ್ಯೆ ಎಲ್ಲರೂ ಕಲಿತಾರೆ, ಬುದ್ಧಿ ಎಲ್ರಿಗೂ ಇರುತ್ತೆ. ಆದರೆ ಈ ವಿದ್ಯೆ ಬುದ್ಧಿನ ಸರಿಯಾದ ಸಮಯದಲ್ಲಿ ಹೆಜ್ಜೆ ಹಾಕಿಸ್ತಾ ತೊಗೊಂಡೋಗೋದು ಜ್ಞಾನ. ಆ ಜ್ಞಾನ ಇಲ್ಲ ಅಂದರೆ ನೀವು ಕಲಿತ ವಿದ್ಯೆ ಇರೋ ಬುದ್ಧಿ ವೇಸ್ಟ್. ಹಾಗಾಗಿ ಜ್ಞಾನ ಚಂದನ ಜ್ಞಾನ ನಂದನ ಇದೆಯಲ್ಲ, ಬರೀ ನಂದನ ಚಂದನ ಅಂತ ಇಡ್ಬೋಯಿತು. ಜ್ಞಾನ ಸೇರಿಸಿದ್ದು ಭಾಳ ಮುಖ್ಯ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಜ್ಞಾನ ಭಾಳಷ್ಟು ಜನಕ್ಕೆ, ಇನ್ಕ್ಲೂಡಿಂಗ್ ನನಗೆ ಇತ್ತೀಚೆಗೆ ಬಂದಿರಬೇಕು ಸ್ವಲ್ಪ ಜ್ಞಾನ. ನನಗೂ ಮುಂಚೆ ಜ್ಞಾನ ಇರಲಿಲ್ವೇನೋ, ಯಾಕೆಂದರೆ ಕೆಲವು ತಪ್ಪು ನಿರ್ಧಾರಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಈ 2 ಪುಸ್ತಕದಲ್ಲಿ ನಮ್ಮ ಮಾನ್ಯ ಆದರಣೀಯ ಶ್ರೀ ವೀರೇಂದ್ರ ಹೆಗಡೆಯವರು ಮುನ್ನುಡಿ ಬರೆದಿದ್ದಾರೆ. 2 ಪುಸ್ತಕದಲ್ಲೂ ಬರೆದಿದ್ದಾರೆ. ಅದರಲ್ಲಿ ನೋಡಿ, ಅವರು ಇಡೀ ಪುಸ್ತಕದನ್ನು ಮುನ್ನುಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ, ಅವ್ರು ಹೇಳ್ತಾರೆ, ಇವತ್ತು ಎಲ್ಲವೂ ಪ್ರಪಂಚ ಭಾಳ ದೊಡ್ಡದಾಗ್ತಾ ಇದೆ, ಭಾಳ ಸ್ಪೀಡಾಗಿ ದೊಡ್ಡದಾಗ್ತಾ ಇದೆ. ವಿಜ್ಞಾನ ಆಗ್ಬೋದು, ತಂತ್ರಜ್ಞಾನ ಆಗ್ಬೋದು, ಭಾಳ ದೊಡ್ಡದಾಗಿ ಬೆಳೀತಾ ಇದೆ. ಇದ್ರ ಜೊತೆ ವಿದ್ಯೆ ಕೂಡ ಹಾಗೆ ಬೆಳೀತಾ ಇದೆ, ವಿದ್ಯಾಶಾಲೆಗಳು ಬೆಳೀತಾ ಇದೆ. ರಸ್ತೆಗಳು ಮರಗಳನ್ನೆಲ್ಲ ಕಡಿದು ದೊಡ್ಡ ದೊಡ್ಡ ರೋಡ್ಗಳಾಗ್ತಾ ಇದೆ. ಹಳ್ಳಿಗಳೆಲ್ಲ ಲೇಔಟ್ಸ್ ಆಗಿ ಸಿಟಿಗಳಾಗ್ತಾ ಇದೆ. ಇದರ ಹಿಂದೆ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಜೀವನದ 100% ಹೇಳ್ತೀನಿ, ನಮ್ಮ ಜೀವನದ ಮೌಲ್ಯಗಳನ್ನ ಕೊಂದು ಹಾಕ್ತಾ ಹೆಜ್ಜೆ ಆಗ್ತಾ ಇದ್ದೀವಿ. ಎಲ್ಲಿಗೆ? ಏನೋ ಸಾಧಿಸಿ ಗುಡ್ಡ ಹಾಕ್ಬಿಡ್ತೀವಿ ಅನ್ನೋ ಥರ. ಖಂಡಿತ ನಾವು ಆ ಕೆಲಸ ತಪ್ಪು ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ನೋಡಿ ಅದರಲ್ಲಿ ಇನ್ನೂ ಒಂದು ಲೈನ್ ಇದೆ, ಮನುಷ್ಯ ಎತ್ತರಕ್ಕೆ ಬೆಳೀತಾ ಅವನ ಅಪಾಯದ ಆಳ ಜಾಸ್ತಿ ಆಗುತ್ತೆ. ನೋಡಿ, ಇಲ್ಲಿದ್ದೀವಿ ಇಷ್ಟೇ ಆಳ, ಇಲ್ಲಿ ನಿಂತ್ಕೊಂಡ್ರೆ ಆಳ ಜಾಸ್ತಿ. ಹಾಗಾಗಿ ಎತ್ತರಕ್ಕೆ ಹೋಗ್ತಾ ಹೋಗ್ತಾ
ಆಳದ ಅಪಾಯನ ನಾವು ಗಮನದಲ್ಲಿ ಇಟ್ಕೊಂಡೇ ಹೋಗ್ತಾ ಇರಬೇಕು. ನನಗೆ ಎಸ್ಪೆಷಲಿ 2 ಪುಸ್ತಕ ನಿಜವಾಗ್ಲೂ ನನಗೆ 2 ಕಣ್ಣು ಥರ ಇದೆ. ಜ್ಞಾನಚಂದನ, ಜ್ಞಾನನಂದನ. ನಮ್ಮ ಮನೆಯೊಳಗಡೆ ನನ್ನ ಮಕ್ಕಳಿಗೆ ಹೇಳಿದ್ದೀನಿ, ಪ್ರತಿಯೊಬ್ಬರು ಈ ಪುಸ್ತಕ ಓದಬೇಕು ಅಂತ. ಯಾಕಂದರೆ ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪ್ರತಿ ಲೆಸನ್ ನಾನು ಹೇಳ್ತಾ ಹೋದರೆ ಅದೇ ಸಮಯ ಭಾಳ ತಗೊಳುತ್ತೆ. ಒಂದು ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಖಂಡಿತವಾಗಿ ಮಕ್ಕಳು ನೀವೆಲ್ಲ ಇದ್ದೀರಿ, ಒಂದು ಸರಿ ಆ ಪುಸ್ತಕನ ಭಾಳ ಮನಸ್ಸಿಟ್ಟು ಓದಿ. ಖಂಡಿತವಾಗಿಯೂ ನಿಮ್ಮಲ್ಲಿ ಗೊತ್ತಿಲ್ಲದಾಗೆ ನಿಮ್ಮಲ್ಲಿ ಒಂದು ಜ್ಞಾನದ ಬೆಳಕು ಬಂದೇ ಬರುತ್ತೆ. ಅದರಲ್ಲೂ ದೇವರು ಮತ್ತು ಪ್ರಯತ್ನ ಅಂತ ಒಂದು ಪಾಠ ಕಥೆ ಇದೆ. ಇದು ನನಗೆ ಭಾಳ ಅನ್ವಯಿಸ್ತು. ಯಾಕೆಂದರೆ ನಾನು ಭಾಳ ದೇವ್ರು ನಂಬುತ್ತೀನಿ, ದೈವ ಭಕ್ತ, ದೇವ್ರು ನಂಬುತ್ತೀನಿ. ನಾನು ದೇವ್ರಿಲ್ಲದೆ ಏನೂ ಇಲ್ಲ ಅನ್ನೋವಂಥ ಒಬ್ಬ ವ್ಯಕ್ತಿ. ಒಂದು ಟೈಮಲ್ಲಿ ನಾನು 8-9 ವರ್ಷ ಖಾಲಿ ಕೂತ್ಬಿಟ್ಟೆ. ದೇವರು ನನಗೆ ಸಹಾಯ ಮಾಡ್ತಾನೆ, ದೇವ್ರು ಏನೋ ಮಾಡ್ತಾನೆ ಅಂತ ನಾನು ಹಾಗೇ ಇದ್ದೆ. ನಾನು 8-9 ವರ್ಷ ಏನು ಅಲಗಾಡಲಿಲ್ಲ ನಾನು. ಮತ್ತು ದೇವ್ರು ಎಲ್ಲಿ ಹೋದ? ದೇವ್ರು ಎಲ್ಲಿ ಹೋಗ್ತಾನೆ ಅಂದರೆ, ನಾವು ಶ್ರಮಪಟ್ಟು ಕೆಲಸ ಮಾಡಿದರೆ ಅವನು ನಮಗೆ ಶ್ರಮ ಪಡೋದಕ್ಕೆ ಶಕ್ತಿ, ಕೆಲಸ ಮಾಡಿದಾಗ ಹಿಂದಿನ ದಬ್ಬು ಆ ಕೆಲಸ ಮಾಡ್ತಾನೆ ದೇವರು. ಇಲ್ಲಾಂದರೆ ಅವ್ನು ಮಾಡಲ್ಲ, ಸುಮ್ಮನೆ ಇರ್ತಾನೆ. ಯಾವ ಸೋಂಬೇರಿಗಳಿಗೆ ಸಹಾಯ ಮಾಡಲ್ಲ. ನಮ್ಮ ತಾಯಿ ಹೇಳೋರು, ಶಿವ ಕೊಟ್ಟು ಜೋಳಿಗೆ ಅಂತ ಗೂಟಕ್ಕೆ ನೇತಾಕ್ಬಿಟ್ರೆ ತುಂಬಲ್ಲ ಅದು. ಅದನ್ನು ತಗಲಾಕೊಂಡು ರಸ್ತೆಯಲ್ಲಿ ಓಂ ನಮಃ ಶಿವಾಯ ಅಂದರೆ ಒಬ್ಬ ಜಿಪುಣ ಕೂಡ ಆ ಜೋಳಿಗೆಗೆ ದುಡ್ಡು ಹಾಕ್ತಾನೆ, ಏನಾದ್ರು ದಾನ ಮಾಡ್ತಾನೆ ಅಂತ. ಹಾಗಾಗಿ ಸೋಂಬೇರಿಗಳಾಗದೆ ಶ್ರಮಜೀವಿಗಳಾದರೆ ನಾವು ಕೆಲಸ ಮಾಡಿದರೆ ಡೆಫಿನೆಟ್ಟಾಗಿ ನಾವು ಅಂದ್ಕೊಂಡ ಗುರಿನ ಮುಟ್ತೀವಿ. ಇಲ್ಲಿ ಆಮೇಲೆ ಸಾಧನೆ ಅಂತ ಹೋದಾಗ ಭಾಳಷ್ಟು ಶೋಧನೆಗಳಾಗ್ತಾ ಇರುತ್ತೆ. ಸಾಧನೆ ಇಟ್ಸ್ ನಾಟ್ ಈಸಿ. ಎಕ್ಸಾಂಪಲ್, ಇವತ್ತು ಧರ್ಮಸ್ಥಳ ತಗೊಳ್ಳಿ, ನಮ್ಮ ಮಾನ್ಯ ವೀರೇಂದ್ರ ಹೆಗಡೆಯವ್ರನ್ನೇ ತಗೊಳ್ಳಿ. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕ ವ್ಯಕ್ತಿ ಆಗ್ತೀನಿ. ಆದರೆ ಭಾಳ ದೂರದಿಂದ ಅವ್ರನ್ನ ನಾನು ನೋಡ್ಕೊಳ್ತಾ ಬಂದಿದ್ದೀನಿ. ಅವ್ರನ್ನ ನಾನು ಗೊತ್ತಿಲ್ಲದೆ ಒಬ್ಬ ಅಭಿಮಾನಿಯಾಗೂ ಇದ್ದೀನಿ. ಅವರು ಇದಕ್ಕಿದ್ದಂಗೆ ಧರ್ಮಸ್ಥಳ ಈ ಥರ ಕ್ರಿಯೇಟ್ ಆಗಲಿಲ್ಲ. ಇದರಿಂದ ಭಾಳ ಶ್ರಮ ಇದೆ. ಅವ್ರು ನೋಡಿ 56 ಲಕ್ಷ ಕುಟುಂಬಗಳಿಗೆ ಕುಟುಂಬನ ಪೋಷಣೆ ಮಾಡ್ತಾರೆ, ವಿದ್ಯಾದಾನ ಮಾಡ್ತಾರೆ, ಆರೋಗ್ಯ ದಾನ ಮಾಡ್ತಾರೆ, ಮದುವೆಗಳು ಮಾಡ್ತಾರೆ, ಮುಂಜಿಗಳು, ಈ ರೀತಿ ನಾನಾ ಥರದ ಕಾರ್ಯಕ್ರಮ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ. ಇದನ್ನು ರೋಲ್ ಮಾಡಲಾಗಿ ಇಟ್ಕೊಂಡ್ರು ಸಾಕು. ನಾವು ಇನ್ನೇನು ಓದೋದು ಬೇಕಾಗಿ ಏನು ಬೇಡ. ಇದು ನಾನು ಒಬ್ಬರು ವೀರೇಂದ್ರ ಹೆಗಡೆಯವ್ರು ಆಗಬೇಕು, ನಾನು ಈ ಥರ ಆಗಬೇಕು ಅಂದ್ಕೊಂಡ್ರೆ ಸಾಕು. ಅಷ್ಟು ಮಾಡ್ತೀವೋ ಇಲ್ಲೋ, ಇಷ್ಟಾದರೂ ಮಾಡೇ ಮಾಡ್ತೀವಿ. ಹಾಗಾಗಿ ನಿಮ್ಮ ಕಣ್ಣು ಮುಂದೆ ಇದ್ದಾರೆ ಓಡಾಡುವ ಮಂಜುನಾಥೇಶ್ವರ ಅಂತ. ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ, ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ಅವರನ್ನು ಫಾಲೋ ಮಾಡಿದರೂ ಸಾಕು. ಹಾಗೆ ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋದು, ಜೊತೆಗೆ ಬೆಂಗಳೂರಿಂದ ನನ್ನ ಫ್ರೆಂಡ್ ಶ್ರೀಮತಿ ರೇಖಾ ಕಾಮೇಶ್ವರ್ ಅಂತ, ಅವರು ದೊಡ್ಡ ಅಭಿಮಾನಿ. ಅವರು ಈ ಕಾರ್ಯಕ್ರಮಕ್ಕೆ ಅಲ್ಲಿಂದ ಬಂದಿದ್ದಾರೆ. ನೋಡಿ ಎಷ್ಟು ಜನ ಇರ್ತಾರೆ ಅಭಿಮಾನಿಗಳು ಅನ್ನೋಕ್ಕೆ. ಅವರಿಗೆ ನಾನು ಈ ಸಮಯದಲ್ಲಿ ಸ್ವಾಗತನ ಬಯಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಗಣ್ಯರಿಗೂ ಹಾಗೂ ನಿಮಗೆಲ್ಲ ನೀವು ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಜೊತೆಗೆ ಡಾಕ್ಟರ್ ಶಶಿಕಾಂತ್ ಜೈನ್ ಅವ್ರು ಹೇಳಿದರು, ಸರ್ ಧರ್ಮಸ್ಥಳಕ್ಕೆ ಇನ್ನೊಂದ್ಸಲಿ ನೀವು ಯಾವತ್ತೇ ಬರಬೇಕಾದ್ರೆ ನಾನಿದ್ದೀನಿ ಸರ್. ನೋಡಿ, ಅವರು ಯೋಗ ಪಟು, ಆಮೇಲೆ ನೈತಿಕ ಟ್ರಸ್ಟ್ನ ಕಾರ್ಯದರ್ಶಿಗಳು. ಭಾಳಷ್ಟು ಕೂತ್ಕೊಂಡಾಗ 4-3 ಟಿಪ್ಸ್ ಕೊಟ್ಟರು ನಮಗೆ. ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಸರ್. ಇವತ್ತು ಮೊದಲು ಕೇಳೋದೇ ನಮ್ಮ ಮನಸ್ಸು. ಪಕ್ಕದಲ್ಲಿ ಪಟ್ಟಂತ ಗಮನ ಹೋಗುತ್ತೆ, ಅವ್ರು ಯಾವ ಪ್ಯಾಂಟ್ ಹಾಕ್ಕೊಂಡಿದ್ದಾನೆ, ಯಾವ ಕಾರ್ ತೊಗೊಂಡಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಹಾಗಾಗಿ ಮನಸ್ಸನ್ನು ಕಂಟ್ರೋಲಾಗಿ ಇಟ್ಕೊಳ್ತಾನೆ. ಯಾರು ಕಂಟ್ರೋಲಾಗಿ ಇಟ್ಕೋತಾರೋ ಖಂಡಿತವಾಗಿ ಅವರು ಏನಾದರೂ ಸಾಧನೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಶಶಿಕಾಂತ್ ಜೈನ್, ನಿಮಗೂ ಅಷ್ಟೇ. ಆಮೇಲೆ ಮೊಬೈಲ್, ನಾನು ತಂದೆ ತಾಯಿಗಳಿಗೆ, ಇಲ್ಲಿ ಬಂದಿರ್ತಕ್ಕಂಥ ತಂದೆ ತಾಯಿಗಳಿಗೆ ಹೇಳ್ತೀನಿ, ಬರೀ ಮಕ್ಕಳನ್ನ ಹೆತ್ತು ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ರೆ ನಿಮ್ಮ ಜವಾಬ್ದಾರಿ ಮುಗೀತು ಅಂದ್ಕೊಂಡ್ರೆ ರಾಂಗ್. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲಿಂದ ಬಂದರು, ಅವ್ರು ಹೇಗಿದ್ದಾರೆ ಅನ್ನೋದನ್ನ ಅಬ್ಸರ್ವೇಷನ್ ಭಾಳ ಮುಖ್ಯ. ಬರೀ ಸ್ಕೂಲು ದೊಡ್ಡವರು ಮಾಡೋಕ್ಕಾಗಲ್ಲ, ಪೋಷಕರು ನಿಮ್ಮ ಜೊತೆಗೇ ಬೆಳೀತಾರೆ, ನೀವೇ ನೋಡ್ಕೋಬೇಕು ಅವ್ರನ್ನ. ಯಾಕೆಂದರೆ ಇವತ್ತು ಭಾಳಷ್ಟು ಗಮನ ಇವತ್ತು ಮೊಬೈಲ್ ಇದೆಯಲ್ಲ, ಒಂದು ರೀತಿ ಅನುಕೂಲ, ಒಂದು ರೀತಿ ಅನಾನುಕೂಲ, ಬೇಕು ಬೇಡ ಎಲ್ಲವೂ ಅದರಲ್ಲಿದೆ. ಹಾಗಾಗಿ ಬೇಡವಾಗಿದ್ದ ಕಡೆನೇ ಮನಸ್ಸು ಜಾಸ್ತಿ ಹೋಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಿ ಬೇಕಿನ ಕಡೆ ಕಳಿಸೋದು ಪೋಷಕರು ನಿಮ್ಮ ಜವಾಬ್ದಾರಿ. ನಿಮ್ಮ ಪ್ರಯತ್ನ ನೀವು ಮಾಡಿ, ಮಕ್ಕಳನ್ನ ಮಾತ್ರ ಒಂದು ಏಜ್ವರೆಗೂ ಸರಿಯಾದ ದಾರಿ ತೊಗೊಂಡು ಬನ್ನಿ ಅಂತ ನಾನು ಈ ಸಮಯದಲ್ಲಿ ಕೇಳ್ತಾ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದು ಕನ್ನಡದವರಾಗಿರಿ. ಇದನ್ನು ನೀವು ಪಾಲಿಸ್ಬೇಕು, ನಾನು ಪಾಲಿಸ್ಬೇಕು. ಆ ಶಕ್ತಿನ ತಾಯಿ ಭುವನೇಶ್ವರಿ ಮಾತೆ ಕೊಡಲಿ ಅಂತ ಮತ್ತೊಮ್ಮೆ ಮಂಜುನಾಥೇಶ್ವರ ಅಣ್ಣಪ್ಪನ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಮಾನ್ಯ ಆದರಣೀಯ ವೀರೇಂದ್ರ ಹೆಗಡೆಯವರ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರ ಹೃದಯ ಕಮಲಗಳಿಗೆ, ನಿಮ್ಮಗಳಿಗೆ ನಮಸ್ಕಾರ ಮಾಡ್ತಾ, ನನ್ನ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ ಅಂತ ಕೇಳ್ತಾ ಸದ್ಯಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಅಭಿನಂದನೆಗಳು. ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆಯ ನಿರ್ದೇಶಕರಾದ ಡಾಕ್ಟರ್ ಶಶಿಕಾಂತ್ ಜೈನ್ರವರು ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ.
ವರ್ಷದ ಜ್ಞಾನಚಂದನ ಮತ್ತು ಜ್ಞಾನನಂದನ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ 23ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಪೂಜ್ಯರು, ಭಾರತ ಸರ್ಕಾರದ ರಾಜ್ಯಸಭೆಯ ಸಂಸತ್ ಸದಸ್ಯರು, ಪದ್ಮವಿಭೂಷಣ ರಾಜಶ್ರೀಗಳಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಹಾಗೂ ತಂದೆಗಳಿಗೆ ಅನ್ನಪ್ರಸಂಗಕ್ಕೆ ಪ್ರಾರ್ಥನೆ ಮಾಡ್ತಾ ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಅಭಿಜಿತ್ ಅವರೇ, ಇವರಿಗೆ ಮಾಡಿದ ಶ್ರೀಮತಿ ಹಿರಿಗುತ್ತೆ ದೀಪ ಹಿರಿಗುತ್ತೆ ಅವರೇ ಮತ್ತು ಎಲ್ಲ ಗಣ್ಯರೇ ಮತ್ತು ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಈ ಜ್ಞಾನ ಚಂದನ ಮತ್ತು ಜ್ಞಾನ ನಂದನ ಎರಡು ಪುಸ್ತಕಗಳ ಓದಿ ಪರೀಕ್ಷೆ ಬರೆದೆಲ್ಲ ವಿದ್ಯಾರ್ಥಿಗಳು, ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಿ. ಮುಖ್ಯವಾಗಿ ಪುಸ್ತಕಗಳನ್ನು ಅಚ್ಚು ಮಾಡೋ ಉದ್ದೇಶ ಅಂತಂದರೆ ಒಂದು ಓದಬೇಕು ಅಂತ. ಇವತ್ತು ಒಳ್ಳೆಯ ವಿಷಯಗಳನ್ನ ಓದೋದು, ಜ್ಞಾನ ಸಂಗ್ರಹ ಮಾಡೋದು ಪ್ರವೃತ್ತಿ ಕಮ್ಮಿಯಾಗಿದೆ. ಹಾಗಾಗಿ ಪ್ರವೃತ್ತಿಯನ್ನು ಹೆಚ್ಚಿಸಿಕೊಳ್ಳಿ, ಒಳ್ಳೆಯ ವಿಷಯಗಳನ್ನ ಬಂದು ಸಂಗ್ರಹ ಮಾಡಿ. ಬರೀ ಕ್ರಿಕೆಟು, ಬರೀ ಫುಟ್ಬಾಲು, ಬರೀ ಆಟಗಳನ್ನು ಮಾತ್ರ ನೋಡೋದಲ್ಲ, ಒಳ್ಳೆಯ ವಿಷಯಗಳನ್ನು ಕೂಡ ಸಂಗ್ರಹ ಮಾಡಿ. ಆಮೇಲೆ ಅದರ ಜೊತೆಗೆ ಇಂತಹ ಪುಸ್ತಕಗಳೆಲ್ಲ ಸಿಕ್ಕಿದರೆ ಅದನ್ನು ಓದಿ. ಇದರಲ್ಲಿ ನಾವೇನು ಮಾಡಿದ್ದೇವೆ ಅಂದರೆ, ನಾನು ಮತ್ತು ನನ್ನ ಶ್ರೀಮತಿ ಹೇಮಾವತಿಯವರು ಭಾಳ ಕಷ್ಟಪಟ್ಟು ಅನೇಕ ಒಳ್ಳೆಯ ಲೇಖನಗಳನ್ನು ತಯಾರಿಸಿದ್ದಾರೆ. ನೈತಿಕ ಶ್ಲೋಕಗಳನ್ನು ಬಂದು ಮಾಡಿದೆ. ಇದರ ಉದ್ದೇಶ ಅಂತಂದರೆ, ಶ್ಲೋಕಗಳನ್ನು ಉದ್ಧರಿಸಿದರೆ ರಿಟೈರ್ ಆಗಿ ನೀವು ಉದ್ಯೋಗಸ್ಥರಾಗಿ ನಿವೃತ್ತರಾಗಿ ವೃದ್ಧರಾದಾಗಲೂ ಕೂಡ ನೆನಪಿಗೆ ಬರ್ತದೆ ಅಂತ. ನಮ್ಮ ಮುಂಬೈಗೆ ನಾನು ಹೋದಾಗ ಅವರು ಮುಸ್ಲಿಂ ಹಿರಿಯರು ನಮ್ಮ ತುಳು ಜಾನಪದ ಹಾಡನ್ನ ಭಾಳ ಚೆನ್ನಾಗಿ ಹಾಡನ್ನು ಹೇಳಿದ್ರೆ, ನೀವು ಯಾಕೆ ಹಾಡಿದ್ರಿ? ನಾನು ಸಣ್ಣದಿರುವಾಗ ಮಕ್ಕಳ ಜೊತೆಗೆ ಮನೆ ಹೋಗ್ತಿದ್ದೆ ನಾನು. ಅಲ್ಲೆಲ್ಲ ಈ ತುಳು ಹಾಡುಗಳನ್ನು ಹಾಡು, ಹಾಗೆ ತುಳು ಭಾಷೆ ಹಾಡುಗಳನ್ನು ಬಾಯಿಪಾಠ ಅಂದರೆ ಮರೆಯೋದಿಲ್ಲ. ಯಾವ ವಯಸ್ಸಿಗೆ ಹೋದರೂ ಕೂಡ ವಿಷಯಗಳ ಮರೆಯೋದಿಲ್ಲ. ಈ ಪುಸ್ತಕದಲ್ಲಿ ಒಳ್ಳೆಯ ಲೇಖನಗಳಿದ್ದಾವೆ ಮತ್ತು ನೈತಿಕ ಶ್ಲೋಕಗಳನ್ನು ಈಗಾಗಲೇ ಹೊರಪಡಿಸಿದ್ದೆ. ಅದರ ಮೇಲೆ ಕಲೆ, ನಿಮ್ಮಲ್ಲಿ ಸೂಕ್ತವಾಗಿರ್ತಕ್ಕಂಥ ಕಲೆಗಳು, ಚಿತ್ರಗಳು ಆಶ್ಚರ್ಯವಾಗಿದೆ. ನೀವೇ ಬರೆದೊಂದು ಆಶ್ಚರ್ಯ ಆಗಿದೆ. ಅಷ್ಟು ಒಳ್ಳೆಯ ಚಿತ್ರಕಲೆಯನ್ನು ಬರೆದಿದ್ದೀರಿ. ಅಂದರೆ ಈ ಕಲೆ ನಿಮ್ಮಲ್ಲಿ ಸೂಕ್ತವಾಗಿ ಇಂಥ ಅವಕಾಶಗಳು ಬಂದಾಗ ಅದು ಪ್ರದರ್ಶನಕ್ಕೆ ಯೋಗ್ಯ ಬರ್ತದೆ. ಹಾಗಾಗಿ ಈ ಅಧ್ಯಯನ ಮತ್ತು ಚಿತ್ರಗಳ ನಿಮ್ಮಲ್ಲಿ ಪ್ರತಿಭೆಗಳನ್ನು ಹೊರತರುವಂಥ ಅವಕಾಶ ಈ ಕೂಟದಲ್ಲಿದೆ. ಅದರಿಂದ ನೀವೆಲ್ಲರೂ ಬಹಳ ಒಳ್ಳೆಯ ಸಾಧನೆ ಮಾಡಿದ್ದೀರಿ. ನೀವೆಲ್ಲ ಪ್ರತಿಭಾನ್ವಿತರು. ನಿಮ್ಮಲ್ಲಿ ಒಳ್ಳೆಯ ಪ್ರತಿಭೆ ಇದೆ. ಅದರ ಪ್ರತಿಭೆ ತಿಳ್ಕೊಳ್ಳಬೇಕು. ಆಂಜನೇಯನಿಗೆ ಒಂದು ಶಾಪ ಇತ್ತಂತೆ, ನಿನ್ನ ಶಕ್ತಿ ನಿನಗೆ ಗೊತ್ತಿರದೆ ಹೋಗಲಿ. ಅವನು ಭಾಳ ಶಕ್ತಿ ಅಂತಂದರೆ ಅವನಿಗೆ ಶಕ್ತಿ ಗೊತ್ತಿರಲಿಲ್ಲ. ಹಾಗೆ ಎಲ್ಲ ಜಾಂಬವಂತರು ಮತ್ತು ಇವರ ಹನುಮಂತನ ಪ್ರಶಂಸೆ ಮಾಡಿದಾಗ ಅವನಿಗೆ ತನ್ನ ಸಂಬಂಧವನ್ನು ಲಂಘಿಸ್ಬೋದು, ಸಮುದ್ರವನ್ನು ಹಾರಬಹುದು ನನಗೆ ಗೊತ್ತಾಗ ಹಾರಿದವನು. ಹಾಗೆ ರಾಮಾಯಣದ ಎಲ್ಲ ಕಥೆ ನೀವು ನೋಡಿದ್ದೀರಿ, ನೀವು ಗೊತ್ತಿದೆ ನಿಮಗೆ. ಹಾಗೆ ಲಂಕೆಯನ್ನು ಅವನು ಪ್ರವೇಶ ಮಾಡಿ, ಹೀಗೆ ಹಿರಿಯರ ಮಾರ್ಗದರ್ಶನ ಭಾಳ ಮುಖ್ಯ ಆಗುತ್ತೆ. ನಿಮ್ಮಲ್ಲಿ ಸೂಕ್ತವಾಗಿರ್ತಕ್ಕಂಥ ಕಲೆಯನ್ನು ಪ್ರತಿಭೆಯನ್ನು ತೋರಿಸುವಂಥ ಅವಕಾಶ ಇದೆ. ಇಲ್ಲಿ ಎಚ್ ಎಸ್ ವೆಂಕಟೇಶ್ವರಮೂರ್ತಿಯವರು ಹಾಡು ಬರೆದದ್ದನ್ನು ದಿವಸ ಕೇಳ್ತಾ ಇದ್ದಾರೆ. ಅವರು ಹೇಳಿದ್ದಾರೆ, ನಿಮ್ಮ ಕಷ್ಟಗಳನ್ನೆಲ್ಲ ಮರೆತು ಬಿಡಿ, ನಿಮ್ಮ ಚಿಂತೆಗಳೆಲ್ಲ ದೂರ ಮಾಡಿ. ಮಳೆ ಸುರಿದು ಬೆಳೆದ ಹಗುರಾದ ಮೋಡದ ಮುಗಿಲಿನಂತೆ ಅಂತ ಹೇಳಿದ್ರು. ಮಳೆ ಬಂದಾಗ ಮೋಡಗಳೆಲ್ಲ ಕರಗಿ ಮಳೆ ಬಂದು ಹಗುರಾದ ಮುಗಿಲಿನಂತೆ, ಮುಗಿಲು ಹಾಗೆ ಹೆಚ್ಚು ಕಪ್ಪು ಮೋಡಗಳಿಂದ ಹೇಳಿದೆ ಮಳೆ ಬರೋದು ಈಗ ಆಗಿದೆ. ಯಾಕೆಂದರೆ ಬಿಳಿ ಮೋಡಗಳು ಮಳೆ ಬರೋದು, ಕಪ್ಪು ಮೋಡಗಳು ಭಾರವಾದ ಮೋಡಗಳಿದ್ದಾಗ ಮಳೆ ಬರೋದು. ಹಾಗೆ ಮಳೆ ನಾವು ಹೇಳ್ತೇವೆ, ಮಳೆ ಬರುವಾಗ ಅದು ಹಗುರಾಗಿ ಸ್ವಚ್ಛವಾದ ಮುಗಿಲಿನಿಂದ ಆಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಪ್ರತಿಭೆಗಳನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ಇಲ್ಲಿ ಈ ಸಂಸ್ಥೆಯಲ್ಲಿರ್ತಕ್ಕಂಥ
ಶಶಿಕಾಂತ್ ಜೈನ್ ಭಾಳ ಒಳ್ಳೆ ರೀತಿಯಲ್ಲಿ ಇದನ್ನೆಲ್ಲ ಸಂಘಟಿಸ್ತಾರೆ. ಪುಸ್ತಕ ವಿತರಣೆ ಮಾಡೋ ಒಂದು ದೊಡ್ಡ ಕೆಲಸ, ನನಗೆ ದೊಡ್ಡ ಕೆಲಸ ಅಂದರೆ ಪುಸ್ತಕ ವಿತರಣೆ ಮಾಡೋದು. ಎಲ್ಲ ಕಾಯ್ತಾ ಇರ್ತೀವಿ ಈ ವರ್ಷ ಯಾವ ಪುಸ್ತಕ ಯಾವ ಗ್ರಂಥ ಬರುತ್ತೆ. ಈ ವರ್ಷ ಕೂಡ ಹೊಸ ಪುಸ್ತಕಗಳನ್ನು ಮಾಡಿದೆ. ಇದರಲ್ಲಿ ಕಳೆದ 25 ವರ್ಷಗಳಲ್ಲಿ ಪ್ರಕಟವಾದ ಪುಸ್ತಕಗಳ ಪಟ್ಟಿದೆ. ಇದನ್ನೆಲ್ಲ ವಿತರಣೆಗೊಂಡಿದೆ. ಲಕ್ಷಾಂತರ ಪುಸ್ತಕಗಳನ್ನು ಹಚ್ಚಿಸ್ತೀನಿ. ಇದು ಲಾಭದ ಆಸೆ ಇಲ್ಲ, ಆದರೆ ಮಕ್ಕಳು ಓದಬೇಕನ್ನುವಂಥ ಆಸೆ ಇರುತ್ತೆ ನನಗೆ. ಮಕ್ಕಳು ಓದಬೇಕು, ಕಲೆಯನ್ನು ಪ್ರದರ್ಶಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಭಿಜಿತ್ ಅವರಿಗೆ, ಇವರಿಗೆಲ್ಲ ಅಭಿನಂದನೆ ಹೇಳ್ತಾ, ಒಳ್ಳೆಯ ಕಾರ್ಯಕ್ರಮ ಇದೆ. ನೀವೆಲ್ಲ ಅರ್ಧ ಒಂದು ದಿವಸ ಈಗ ಮೆಸೇಜ್ ಇರ್ತೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮಗೆಲ್ಲ ಸಮಯ ಆಶೀರ್ವಾದ ಇರಲಿ. ಹೀಗೆ ಪುರಸ್ಕಾರ ಸಮಾರಂಭ ಇದೀಗ ನೆರವೇರಲಿದೆ. ಚಲನಚಿತ್ರ ನಾಯಕ ನಟರಾದ ಶ್ರೀಯುತ ಅಭಿಜಿತ್ ರವರು ಸ್ಪರ್ಧಾ ವಿಜೇತರಿಗೆ ಪುರಸ್ಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವಿಜೇತರ ಪಟ್ಟಿಯನ್ನು ವಾಚನ ಮಾಡಲಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ದಡ್ಡಲಕಾಡು ಇಲ್ಲಿನ ಚಿತ್ರಕಲಾ ಶಿಕ್ಷಕರಾದ ಶ್ರೀಯುತ ಚೆನ್ನಕೇಶವರವರು. ಓಂ ಶ್ರೀ ಶಾಂತಿವನ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಿನ್ನಿಸ್ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ 23ನೇ ರಾಜ್ಯ ಮಟ್ಟದ ಅಂಚೆ ಕೊಂಚ ಸ್ಪರ್ಧೆಯ ಪ್ರಕೃತಿಯ ಸೊಬಗು ವಿಜೇತರಿಗೆ ನೀಡುವಂತಹ ಈಗ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನದ ಪಟ್ಟಿಯನ್ನು ಓದ್ತಾ ಇದ್ದೇನೆ. ಪ್ರಾಥಮಿಕ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು ಕವಿರಾಜ ಕಿರಣ ನಾಯ್ಕ್, ಡಾಕ್ಟರ್ ದಿನಕರ ದೇಸಾಯಿ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೇಶ್ವರ ಅಂಕೋಲಾ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ ದ್ವಿತೀಯ ಬಹುಮಾನ. ತೃತೀಯ ಕುಮಾರಿ ನಿಖಿತಾ ಸರೋಜಿನಿ ಮಧುಸೂದನ ಕುಶೆ ಶಾಲೆ ಅತ್ತಾವರ ಮಂಗಳೂರು. ಬಹಳ ಅತ್ಯುತ್ತಮವಾದಂತಹ ಚಿತ್ರಗಳನ್ನು ನಮ್ಮ ರಾಜ್ಯ ಮಟ್ಟದ ಚಿತ್ರಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ ತುಂಬ ಚಿತ್ರಗಳು ಮೂಡಿಬಂದಿದೆ. ಅದರಲ್ಲಿ ಆಯ್ಕೆಯಾದದ್ದು 3 ಚಿತ್ರಗಳು ವಿಭಿನ್ನ ಶೈಲಿಯಲ್ಲಿ ಪ್ರಕೃತಿಯ ಸೊಬಗನ್ನು ಬಿಂಬಿಸಿದಂಥ ವಿದ್ಯಾರ್ಥಿಗಳಿದ್ದಾರೆ. ಪ್ರೌಢಶಾಲೆ ವಿಭಾಗ ಅನ್ವಿತ್ ಆರ್ ಶೆಟ್ಟಿಗಾರ್ ಸೈಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆ ಉಡುಪಿ. ಕುಮಾರಿ ನಿಖಿತಾ ಸರೋಜಿನಿ ಮಧುಸೂದನ ಕುಶೆ ಶಾಲೆ ಅತ್ತಾವರ ಮಂಗಳೂರು. ಪ್ರೌಢಶಾಲೆ ವಿಭಾಗದ ಪ್ರಥಮ ಸ್ಥಾನವನ್ನು ಕುಮಾರಿ ಧೃತಿ ಸಂತೋಷ್ ಪೂಜಾರಿ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ. ದ್ವಿತೀಯ ಸ್ಥಾನವನ್ನು ಸಗನ್ ಎಸ್ ಹೆಗ್ಡೆ ಗ್ರೀನ್ ಪಾರ್ಕ್ ಸೆಂಟ್ರಲ್ ಸ್ಕೂಲ್ ಹಿರಿಯಡ್ಕ. ಇವರು ಬರೆದಿದ್ದಲ್ಲಿ ಇವರ ಪೋಷಕರು ಯಾರಾದರೂ ಬಂದರು ಇವನ್ನು ಸ್ವೀಕರಿಸಬಹುದು. ಹೆಗ್ಡೆ ಸಗನ್ ಎಸ್ ಹೆಗ್ಡೆ ಅವರ. ಹಾಗೆ ಎಂ ಗೊಂಡ ಶ್ರೀವಲಿ ಪ್ರೌಢಶಾಲೆ ಚಿತ್ರಾಪುರ ಶಿರಾಲಿ ಭಟ್ಕಳ. ಸಗನ್ ಎಸ್ ಹೆಗಡೆ. ತೃತೀಯ ಬಹುಮಾನಕ್ಕಾಗಿ ಹರ್ಷದ್ ಎಂ ಗೊಂಡ ಶ್ರೀವಲಿ ಪ್ರೌಢಶಾಲೆ
ಚಿತ್ರಾಪುರ ಶಿರಾಲಿ ಭಡ್ಕಳ. ಕಾಲೇಜು ವಿಭಾಗದ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿಜೇತರು: ಪ್ರಥಮ ಸ್ಥಾನ ಕುಮಾರಿ ಅನುಪಾ ಶ್ರೀನಿವಾಸ, ಟಾಗೂರು ಚಿತ್ರಕಲಾ ವಿದ್ಯಾಲಯ, ಕಾರವಾರ. ದ್ವಿತೀಯ ಬಹುಮಾನವನ್ನು ಪ್ರಣವ್ ಉಡುಪ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜು, ಚೇರ್ಕಾಡಿ, ಉಡುಪಿ. ಒಂದು ನಿಮಿಷ. ಪ್ರಣವ್. ತೃತೀಯ ಸ್ಥಾನವನ್ನು ಕುಮಾರಿ ಅಖಿಲೇಶ ನಾಗೇಶ್ ನಾಯಕ್, ಗೋಖಲೆ ಸೆಂಟಿನರಿ ಕಾಲೇಜ್, ಅಂಕೋಲಾ. ಈಗ ಬಹುಮಾನ ಸ್ವೀಕರಿಸುವವರು ಪ್ರಣವ್ ಉಡುಪ ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜು, ಚೇರ್ಕಾಡಿ, ಉಡುಪಿ. ತೃತೀಯ ಅಖಿಲೇಶ ನಾಗೇಶ್ ನಾಯಕ್. ತೃತೀಯ ಬಹುಮಾನ ಅಖಿಲೇಶ ನಾಗೇಶ್ ನಾಯಕ್, ಗೋಖಲೆ ಸೆಂಟಿನರಿ ಕಾಲೇಜ್, ಅಂಕೋಲಾ. ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದವರು, ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದವರು: ಪ್ರಥಮ ಸ್ಥಾನ ಕುಮಾರಿ ಅನನ್ಯ ಡಿ ನಾಯಕ್, ಬಸವೇಶ್ವರ ನಗರ, ಬೆಂಗಳೂರು. ದ್ವಿತೀಯ ಬಹುಮಾನವನ್ನು ಶ್ರೀ ಬಿ ಕೆ ಮಾಧವರಾವ್, ಕೊಂಚಾಡಿ, ಮಂಗಳೂರು. ತೃತೀಯ ಸ್ಥಾನ ಶ್ರೀ ರಾಜೇಶ್ ಡಿ ಎಸ್, ಕುದ್ರೋಳಿ, ಮಂಗಳೂರು. ದ್ವಿತೀಯ ಮತ್ತು ತೃತೀಯ ಸ್ಥಾನ ಮಂಗಳೂರು ಪಾಲಾಗಿದೆ. ಹಾಗೆ ಪ್ರಥಮ ಸ್ಥಾನ ಬೆಂಗಳೂರು ಹೋಗಿದೆ. ಸಾರ್ವಜನಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನ ಅನನ್ಯ ಡಿ ನಾಯಕ್, ಬಸವೇಶ್ವರ ನಗರ, ಬೆಂಗಳೂರು. ಪ್ರೋತ್ಸಾಹ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳು ಕೊಡಬೇಕು. ಬಿ ಕೆ ಮಾಧವರಾವ್, ಕೊಂಚಾಡಿ, ಮಂಗಳೂರು, ದ್ವಿತೀಯ ಸ್ಥಾನ. ಪ್ರಥಮ ದ್ವಿತೀಯ ಸ್ಥಾನ ಬಹಳ ವರ್ಷಗಳಿಂದ ಪಡೆಯತಕ್ಕಂಥ ಓರ್ವ ಕಲಾವಿದರು ಬಿ ಕೆ ಮಾಧವರಾವ್, ಕೊಂಚಾಡಿ. ಇವರ ಸಾಧನೆ ಅದ್ಭುತವಾದಂತಹ ಸಾಧನೆಯಲ್ಲಿ ಕಲೆಯಲ್ಲಿ ಪಳಗಿಕೊಂಡವರು. ತೃತೀಯ ಬಹುಮಾನ ರಾಜೇಶ್ ಡಿ ಎಸ್, ಕುದ್ರೋಳಿ, ಮಂಗಳೂರು. ರಾಜೇಶ್ ಸರ್ ಬನ್ನಿ.
32ನೇ ವರ್ಷದ ಜ್ಞಾನಚಂದನ ಮತ್ತು ಜ್ಞಾನನಂದನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ 23ನೇ ವರ್ಷದ ರಾಜ್ಯ ಮಟ್ಟದ ಅಂಚೆಕುಂಚ ವಿಜೇತರಿಗೆ ಪುರಸ್ಕಾರ ಸಮಾರಂಭದ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಿಸಲಿದ್ದಾರೆ SDM ವಾಮಂಜೂರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ ದಕ್ಷಿಣ ಕನ್ನಡ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ಹಾಗೆ ಯೋಗಾಸನದ ರಾಷ್ಟ್ರೀಯ ತೀರ್ಪುಗಾರರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಶೇಖರ್ ಕಡ್ತಲ್ ಸರ್ ಅವರು. ಸರ್ವರಿಗೂ ವಂದನೆಗಳು. ಅಮೃತ ವರ್ಷಿಣಿ ಸಭಾಭವನದ ಈ ರಾಜವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯರಿಗೆ ಹಾಗೂ ಅವರೊಂದಿಗೆ ಉಪಸ್ಥಿತರಿರುವಂತಹ ಎಲ್ಲ ಆದರಣೀಯರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಜ್ಞಾನಚಂದನ ಮತ್ತು ಜ್ಞಾನನಂದನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಕೃತಿ ಬಿಡುಗಡೆ ಹಾಗೂ ಅಂಚೆಕುಂಚೆ ವಿಜೇತರಿಗೆ ಪುರಸ್ಕಾರ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುವುದರ ಮುಖಾಂತರ ಆಶೀರ್ವಚನೆ ಮಾಡಿದಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರಿಗೆ ಸಮಸ್ತ ಬಂಧುಗಳ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರೊಂದಿಗೆ ಗೌರವ ಉಪಸ್ಥಿತರಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಟ್ರಸ್ಟಿಗಳು, ಶಾಂತಿವನ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಆದರಣೀಯರು, ಉತ್ತಮ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಪ್ಪ, ಹಿರಿಯ ನಮ್ಮೆಲ್ಲರಿಗೂ ಆದರ್ಶವಾಗಿರುವಂತಹ ಸಾಹಿತಿಗಳು, ಅಂಕಣಕಾರರು ಆಗಿರುವಂತಹ ಇವತ್ತಿನ ಕೃತಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಒಂದು ಉತ್ತಮವಾದ ಮಾತುಗಳನ್ನು ಆಡುವುದರ ಮುಖಾಂತರ ನಮಗೆ ಒಳ್ಳೆಯ ಸಂದೇಶ ನೀಡಿದಂತಹ ಶ್ರೀಮತಿ ದೀಪಾ ಹಿರೇಗುತ್ತಿ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾತಿನ ಮೋಡಿಯ ಮೂಲಕ ನಮ್ಮೆಲ್ಲರನ್ನ ಒಂದು ಒಳ್ಳೆಯ ಚಿಂತನೆ ಮಾಡೋದ್ರ ಮುಖಾಂತರವಾಗಿ ಒಂದು ಒಳ್ಳೆಯ ಮಾತನಾಡಿದಂತಹ ಶ್ರೀ ಬಿ ಅಭಿಜಿತ್, ಚಲನಚಿತ್ರ ನಾಯಕ ನಟರು, ಗಾಯಕರು, ನಿರ್ದೇಶಕರು ಹಾಗೂ ನಿರ್ಮಾಪಕರು ಆಗಿರುವಂತಹ ಈ ಕಾರ್ಯಕ್ರಮದ ಮೆರುಗನ್ನು ನೀಡಿದಂತಹ ಶ್ರೀಯುತ ಅಭಿಜಿತ್ ಅವರಿಗೆ ಸರ್ವರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಮತಿ ಶ್ರದ್ಧಾ ಅಮಿತ್ ಅವರಿದ್ದಾರೆ, ಬೆಂಗಳೂರು SDM ಕ್ಷೇಮವನದ ಕಾರ್ಯನಿರ್ವಹಣಾಧಿಕಾರಿಗಳು. ಅವರಿಗೆ ಸಮಸ್ತರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವಂತಹ ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಾಂತಿವನ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಯು ಜಗನ್ನಾಥ್ ಅವರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತನಾಡಿದಂತಹ ಡಾಕ್ಟರ್ ಐ ಶಶಿಕಾಂತ್ ಜೈನ್ ಅವರಿದ್ದಾರೆ, ನಿರ್ದೇಶಕರು, ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಸತೀಶ್ ಚಂದ್ರ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ನಡೆದಂತಹ SDM ಕಲಾ ಕೇಂದ್ರ ಉಜಿರೆ ವಿದ್ಯಾರ್ಥಿಗಳಿಗೆ ವಂದನೆಗಳು. ಕುಂಜದಲ್ಲಿ ಕೈ ಜೋಡಿಸಿದಂತಹ ಪೆರ್ಮುದೆ ಶ್ರೀ ಮೋಹನ್ ಕುಮಾರ್, ಜಲವರ್ಣ ಕಲಾವಿದರು ಮಂಗಳೂರು, ಇವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮ ಮಿತ್ರರು ಬಹಳಷ್ಟು ಮಂದಿ ಸೇರಿಕೊಂಡು ಈ ಕಾರ್ಯಕ್ರಮ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮ ಬಿತ್ತರಿಸುವಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅಂಚೆಕುಂಚ ಪುರಸ್ಕಾರ ವಿಜೇತರಿಗೆ, ತೀರ್ಪುಗಾರರಿಗೆ ಹಾಗೂ SDM ಶಿಕ್ಷಣ ಸಂಸ್ಥೆಯ ಎಲ್ಲ ಹಿರಿಯ ಕಿರಿಯ ಬಂಧು ಮಿತ್ರರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು, ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಬಂಧು ಮಿತ್ರರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿ ಈ ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟಂತಹ ಎಲ್ಲ ಮಿತ್ರರಿಗೆ ಮತ್ತೊಮ್ಮೆ ವಂದನೆಗಳು.
ಅದೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಊಟವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಎಲ್ಲರಿಗೂ ಶುಭವಾಗಲಿ, ವಂದನೆಗಳು. ದಯವಿಟ್ಟು ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಸ್ವಸ್ತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಅಭಿಜಿತ್ ಅವರ ಶ್ರೀಮತಿ ಅವರಿದ್ದಾರೆ, ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸಭಾಭವನದಲ್ಲಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಎಲ್ಲರೂ ಕೂಡ ಮಹೋತ್ಸವ ಸಭಾಭವನಕ್ಕೆ ತೆರಳಿ ಊಟವನ್ನು ಸೇವಿಸಿ ತದನಂತರ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.